ಬಹಳ ಯುದ್ಧ ಇದೆ. पास्टर मेरे बहुत युद्ध है, ಮಾಡಬೇಡಿ. मत कीजिए। ಕೇಳಿದ दाऊद ने ನಾನು पूछा, ಯುದ್ಧಕ್ಕೆ ಹೋಗ್ಲಾ? मैं युद्ध में जाऊं क्या? ದೇವರು ಅದು ಕರ್ತನ ಹೇಳ್ದ, परमेश्वर ने कहा, ಹೋಗು. जाओ, ಆ ಯುದ್ಧ ನಿನ್ನದಲ್ಲ. लेकिन युद्ध तुम्हारा नहीं युद्ध है, नन्नದು. लेकिन युद्ध मेरा है। ಯೆಹೋಷಾಫಾಟ್ ಹೇಳ್ದ, यहोशाफाट से ಹೋಗು उन्होंने कहा, ಯುದ್ಧಕ್ಕೆ. तुम युद्ध में ಆದ್ರೆ जाओ, ಕತ್ತಿ ಹಿಡಿಬೇಡ. लेकिन तलवार मत ಆರಾಧಕರನ್ನ पकड़ो। ಮುಂದಿಡು. आराधकों को आगे ಆರಾಧಕರು रखो। ಆರಾಧಿಸ್ತಾ ಇದ್ದಾರೆ. आराधक जैसे आराधना कर रहे हो, ವೈರಿಗಳು ತಮ್ಮನ್ನು ತಾವು ಹೊಡ್ಕೊಳ್ತಾ ಇದ್ದಾರೆ. शत्रु जो है अपने आप को मार ನನಗೆ ಗೊತ್ತು देते ನಿಮ್ಮಲ್ಲಿ हैं। ಅನೇಕ ಯುದ್ಧಗಳುಂಟು. मैं जानता हूँ आप में से कई लोगों को कई सारे युद्ध है, लेकिन एक ही उत्तर है, सहभागी। ಹೋರಾಡ್ಲಿಕ್ಕೆ ಹೋಗ್ಬೇಡಿ. आप लड़ाई मत कीजिए, ಹೋರಾಡ್ಲಿಕ್ಕೆ ಹೋಗ್ಬೇಡಿ. आप लड़ाई कर ನೀವು मत ಎಷ್ಟು कीजिए। ಹೋರಾಡ್ತೀರೋ आप जितना ಅಷ್ಟು लड़ेंगे ಸೈತಾನ ಹೋರಾಡ್ಲಿಕ್ಕೆ उतना ನೋಡ್ತಾನೆ. शैतान आपके खिलाफ ಅದರ लड़ेगा, ಬದಲು लेकिन उसके ಕರ್ತನ बदले में ಜೊತೆಗೆ ಅನ್ಯೋನ್ಯತೆಯಲ್ಲಿ परमेश्वर के साथ सहभागिता में आप ಕರ್ತನ ಜೊತೆಗೆ रहिएगा। ಅನ್ಯೋನ್ಯತೆಯಲ್ಲಿ ಪ್ರವೇಶಿಸಿ. परमेश्वर के साथ सहभागिता में आप प्रवेश कीजिएगा। ಅದೇನೋ ಗೊತ್ತಿಲ್ಲ, ಆದ್ರೆ ಬಲವಾದ ಒಂದು ಅನುಭವ ನನಗೆ ಆತ್ಮದಲ್ಲಿ, वो क्या है मैं नहीं जानता, लेकिन एक बलशाली अनुभव मेरे आत्मा में मुझे ಭೂಮಿಯ हो रहा ವಿಷಯದಲ್ಲಿ है। ಒಂದು ಬಿಡುಗಡೆಯ ಅನುಭವ. जमीन के विषय में एक छुटकारे का अनुभव। ನಂಬಿಕೆ ಇರಲಿ, विश्वास रखिए, ಅದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲ, वो हमारे योग्यता के अनुसार नहीं, ಕರ್ತನ ಒದಗಿಸುವಿಗೆ ಅನುಗುಣವಾಗಿ. लेकिन परमेश्वर के देन के हिसाब से। ಇನ್ನುಳಿದ 6 ತಿಂಗಳುಗಳಲ್ಲಿ, ವರ್ಷದ ಇನ್ನುಳಿದ 6 ತಿಂಗಳುಗಳಲ್ಲಿ इस साल के और बचे 6 महीने में ದೇವರು ನಿಮ್ಮನ್ನ ಇನ್ನೊಂದು ಹೆಜ್ಜೆ ಮುಂದಿನ ಕೊಯ್ಲಿಕ್ಕಿದ್ದಾನೆ. परमेश्वर आप सबको एक और कदम आगे ಆ ले जा ರೀತಿ रहे हैं। ಬರುವಾಗ, ಆಫರ್ ಬರುವಾಗ उस तरीके का ऑफर जब आता है, ಹೆಜ್ಜೆ ತೆಗೆದುಕೊಳ್ಳಿ. कदम बढ़ाइए। ಹೇಗೆ ತೆಗೆದುಕೊಳ್ಳೋದು ಅನ್ಬೇಡಿ. कैसे लेना है ನೀವು कि मत ಹೆಜ್ಜೆ कहिए, ಇಡ್ರಿ. आप कदम बढ़ाइए, ದೇವರು ಒದಗಿಸ್ತಾನೆ. परमेश्वर आपको देंगे। ನಂಬಿಕೆ ಇರಲಿ. विश्वास रखिए। ಇವತ್ತು ಆ ಒಂದು ಚಲನೆಯನ್ನು ನಾನು ಅನುಭವಿಸಿದ್ದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. आज के दिन उस बहाव को मैंने महसूस किया, इसीलिए मैं आपसे कह रहा हूँ। ಆಮೇನ್. आमेन। ಇಲ್ಲೇ ಇರೋರು ಒಂದ್ಸಾರಿ ಆಮೇನ್ ಅಂತ यहीं पर रहने वाला एक बार आमेन आप ನಾನು ಎಷ್ಟು कहेंगे। ಮಟ್ಟಿಗೆ ಅದು ಪ್ರೇರೇಪಣೆ ಉಂಟಾಗ್ತಾ ಇದೆ ಅಂದ್ರೆ, इतना ज्यादा मुझे वो प्रेरेपण हो रहा है कि ಯಾರ್ಯಾರು ಒಂದು ಮನೆ ಮತ್ತು ಭೂಮಿಗಾಗಿ ನಂಬಲಿಕ್ಕೆ ಸಿದ್ಧರಿದ್ದೀರೋ जो कोई एक जमीन या घर के लिए विश्वास करने के लिए तैयार है, ಅವ್ರಿಗೆ ಎಣ್ಣೆ ಹಚ್ಚದನ್ನ ಘೋಷಿಸಬೇಕು ಅನ್ನೋಷ್ಟರ ಮಟ್ಟಿಗೆ ನನಗೆ ಪ್ರೇರೇಪಣೆ उन पर ಉಂಟಾಗ್ತಾ ಇದೆ. तेल लगाकर घोषित करना है, अष्ट- उस हद तक मुझे प्रेरेपण हो रहा है। ಅಷ್ಟು ಖಚಿತವಾಗಿ ನಿಮ್ಮ ಎರಡನೇ ಹೆಜ್ಜೆ ಬರ್ಲಿಕ್ಕಿದೆ. उतना निर्दिष्टता से आपका दूसरा कदम आने वाला है। ನಮ್ಮ ಜೊತೆಗಿರೋರು ಒಂದ್ಸಾರಿ ಆಮೇನ್ ಅಂತ हमारे ಹೇಳ್ತೀರಾ? साथ रहने वाले एक बार आमेन कहिएगा। आमेन। आमेन। ಆಮೇನ್. आमेन। ಇಂಗ್ಲಿಷ್ ಸರ್ವಿಸ್ ನಲ್ಲಿ ನನಗೆ ಬೋಧಿಸ್ಲಿಕ್ಕೆ ತುಂಬಾ ಪ್ರೇರೇಪಣೆ ಇತ್ತು. इंग्लिश सर्विस में प्रचार करने के लिए मुझे बहुत प्रेरेपण ಆದ್ರೆ ಈ था, ಆರಾಧನೆಯಲ್ಲಿ ಪ್ರಾರ್ಥಿಸುವುದಕ್ಕೆ, लेकिन इस आराधना में प्रार्थना करने के लिए, ಈ ನುಡಿಗಳನ್ನು ನುಡಿಯುವುದಕ್ಕೆ ಬಹಳ ಪ್ರೇರೇಪಣೆ ಉಂಟಾಗ್ತಾ ಇದೆ. इन शब्दों को बोलने के लिए बहुत मुझे प्रेरेपण हो रहा है। ಬಿಕಾಸ್ ಯಾಕಂದ್ರೆ क्योंकि ದೇವರು ಖಂಡಿತವಾಗಿ परमेश्वर ತನ್ನ निश्चय ಜನರನ್ನು ही ಆಶೀರ್ವದಿಸುವನಾಗಿದ್ದಾನೆ. अपने लोगों को आशीष देने वाले पिता है। ಗೋವಾದಲ್ಲಿ गोवा में ಒಬ್ಬ ನಮ್ಮ ಸಭೆಯ ಒಬ್ಬ ಸದಸ್ಯರು, हमारे कलीसिया के सदस्य, ಒಳ್ಳೆ ದೇವರ ಭಯದಲ್ಲಿರುವವರು, अच्छे परमेश्वर के डर में रहने वाले, ಅವರು ಒಬ್ಬರ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ರು एक व्यक्ति के अधीन में वो काम कर ಒಂದು रहे थे, ಅಂಗಡಿಯಲ್ಲಿ. एक दुकान में। ನಂತರ ಒಂದು ಸಮಯ ಹೆಂಗ್ ಬಂತಂದ್ರೆ, उसके बाद एक समय इस तरीके से आया ಅವರು कि ಆ ಕೆಲಸವನ್ನ ಅಲ್ಲಿಂದ ಬಿಟ್ಟು उन्होंने उस काम को वहां पर छोड़कर ತಮ್ಮ ಸ್ವಂತ ಅಂಗಡಿ ಹಾಕುವ ಸ್ಥಿತಿ ಬಂತು. अपना खुद का दुकान डाले, उस तरीके का क्षमता ಆ में ಸ್ಥಿತಿ आया। ಬರುವಾಗ और जब वह हाल आया, ಅವರು ತಾವು ಯಾರ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ರು वो जिनके हाथ में काम कर रहे थे, ಅವ್ರಿಗೆ ಯಾವುದೇ ತೊಂದರೆ ಆಗದಂತೆ उनको बिना कोई तकलीफ हुए ಅವರಿಂದ ದೂರ, ಒಂದು ನನಗನ್ಸೋ ಮಟ್ಟಿಗೆ ನನಗೆ ಗೊತ್ತಿದೆ, ನಾನು ಮೇಲಿನ ಮೇಲೆ ಹೋಗ್ತಾ ಇರ್ತೀನಿ ಯಾವಾಗಾದ್ರೂ, मैं कभी कभी वहां पर जाते रहता ಒಂದು हूँ, 10-11 ಕಿಲೋಮೀಟರ್ ದೂರ ಇರಬೇಕು. एक 10-11 किलोमीटर दूरी पर वो ಅದೇ है। ವ್ಯವಹಾರವನ್ನ, ಅದೇ ಬಿಸ್ನೆಸ್ ಅನ್ನ उसी बिजनेस को ಇವರಿಗೆ ತೊಂದರೆ ಆಗದಂತೆ बिना इनके कोई तकलीफ ದೂರ हुए 10-15 ಕಿಲೋಮೀಟರ್ ದೂರ उनसे 10-11 किलोमीटर दूरी ಒಂದು पर ಅಂಗಡಿಯನ್ನ ಬಾಡಿಗೆಗೆ ತಗೊಂಡು एक दुकान को भाड़े पर लेकर ಅಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು. वहां पर उन्होंने उसे प्रारंभ किया। ಆ ಪ್ರಾರಂಭ ಮಾಡಿದಾಗ प्रारंभ जब उन्होंने किया, ಆ ಒಂದು ಅಂಗಡಿಯ ಓನರ್, ಮಾಲೀಕ, उस दुकान का मालिक जो है, ಇವರ ನಡವಳಿಕೆಯನ್ನ ಬಹಳವಾಗಿ ಮೆಚ್ಚಿಕೊಂಡ. इनके बर्ताव से वो बहुत प्रसन्न ಇವರು हो गए। ಉತ್ತಮವಾದ ವಿಶ್ವಾಸ
ವಿಶ್ವಾಸಿ, ये एक उत्तम विश्वासी है, ದೇವರ ಭಯದಲ್ಲಿ ನಡೆಯುವವರು, परमेश्वर के डर में चलने वाले, ಒಳ್ಳೆಯ ಪ್ರಾರ್ಥನೆಯಲ್ಲಿರುವವರು, अच्छे से प्रार्थना में रहने ಆ वाले, ಕಡೆ ಈ ಕಡೆ ಬೇರೆಯವರ ವಿಷಯವನ್ನು ಮಾತಾಡದೆ यहाँ वहाँ दूसरों के विषय को बिना बात करे ತಮ್ಮನ್ನು ತಾವು ಬಹಳ ಗೌರವಾನ್ವಿತವಾದ ಜೀವಿತದಲ್ಲಿ ನಡೆಯುವವರು, अपने आप को गौरवित जीवन में चलाने वाले। ಸೊ ಆ ಓನರ್ಗೆ, ಮಾಲೀಕರಿಗೆ उस मालिक को ಇವ್ರ ನಡವಳಿಕೆ ಬಹಳ ಇಷ್ಟ ಆಯ್ತು. इनका बर्ताव बहुत पसंद ಇದು आया। ನಡೆದ ಘಟನೆ ಕೇಳಿ ये घटा हुआ घटना है, सुनिए। ಅವರು ಅವ್ರ ಜೊತೆಗೆ ಸಮಯ ಕಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರು. वह मालिक उनके साथ समय बिताने लगे। ಅವರು ಸಹ ಕಡಿಮೆ, ಅವರು ಒಳ್ಳೆ ಆಸ್ತಿ ಉಳ್ಳವರು, वह भी अच्छा अमीर व्यक्ति है। ಅವಳ ಹೆಂಡತಿ ಗವರ್ಮೆಂಟ್ ಆಫೀಸ್ ಅಲ್ಲಿ ಕ್ಲಾಸ್ 1 ಆಫೀಸರ್ ಆಗಿದ್ದಾರೆ. उनके पत्नी जो है गवर्नमेंट ऑफिस में अच्छे से पद में वो है। ಆ ಒಂದು ಇಡೀ ಕಾಂಪ್ಲೆಕ್ಸ್ ಅವ್ರದೇ, वो पूरा कॉम्प्लेक्स उनका ही है। ಅಂತ ಅನೇಕ ಭೂಮಿಗಳು ಗೋವಾದಲ್ಲಿ ಅವರಿಗಿದೆ. ऐसे कई सारे जमीन गोवा में उनके ಅದೇ पास है। ಕಾಂಪ್ಲೆಕ್ಸ್ ಅಲ್ಲಿ ಅವರಿಗೆ ಅವರು ಸಹ ಒಂದು ಅಂಗಡಿ ನಡೆಸಿಕೊಂಡಿದ್ರು. उसी कॉम्प्लेक्स में वह भी एक दुकान को चला रहे ಅದು थे। ಅವಶ್ಯನೇ ಇರಲಿಲ್ಲ ಅವ್ರಿಗೆ, वो उनके लिए जरूरी ही ಆದ್ರೆ नहीं ಇಡೀ था, ಯಾಕಂದ್ರೆ ಸಾಕಷ್ಟು ಆಸ್ತಿ ಇದೆ. क्योंकि भरपूर संपत्ति उनका है। ಒಬ್ಬರು ಅವ್ರು ಮಾತಾಡ್ತಾ वो बात करते ಕೆಲವು करते ದಿನಗಳಲ್ಲಿ ಒಳ್ಳೆಯ ಸ್ನೇಹಿತರಾದ್ರು. थोड़े दिनों में ही अच्छे से दोस्त बन गए। ಅದಕ್ಕೆ ಅದು ಸ್ನೇಹ ಮುಂದೆ ಮುಂದೆ ಮುಂದುವರಿಯುವಾಗ ಅದು ಅದಕ್ಕೆ ನಾವು ಅನ್ಯೋನ್ಯತೆ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. दोस्ती जब आगे बढ़ने लगता है उसे हम सहभागिता कहने लगते हैं। ಒಂದು ಸರಿಯಾದ ಅನ್ಯೋನ್ಯತೆಯ ಬಲವನ್ನ ನೋಡ್ರಿ. एक ठीक में रहने वाला सहभागिता के बल को आप देखिए। ನಾನು ಹಂಚಿಕೊಳ್ಳುವಾಗ, जब मैं बताऊंगा, ನಾನು ಬೀದರಲ್ಲಿ ಮಾತಾಡ್ತಾ ಇದ್ದೆ, मैं बिदर में बात कर रहा था, ಬೋಧಿಸ್ತಾ ಇದ್ದೆ. मैं प्रचार कर रहा था। ಮುಗಿದ ನಂತರ ಜನ ಮುಗಿ ಬೀಳ್ತಾ ಇದ್ರು. खत्म होने के बाद भीड़ ऐसे ही आ रहे थे। ಕೆಲವರು ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿ ಹೇಳ್ತಾ ಇದ್ರು, थोड़े लोग मुझे व्यक्तिगत तौर से मिलकर कह रहे थे, ಪಾಸ್ಟರ್ ಒಂದ್ಸಾರಿ ನಿಮ್ ಸಭೆಯಲ್ಲಿ ನಾವು ನಿಮ್ ಸಭೆಯಲ್ಲಿ ಏನಂತೀವಿ ಅದಕ್ಕೆ ಕನ್ನಡದಲ್ಲಿ, ನಿಮ್ಮ ಸಭೆಯಲ್ಲಿ ನಾವು ಸಮಕ್ಷಮ ಕೂತ್ಕೊಂಡು ಒಂದ್ಸಾರಿ ನಿಮ್ ದೇವ್ರ ವಾಕ್ಯ ಕೇಳ್ಬೇಕಂತ ಆಸೆ ಪಡ್ತೀವಿ. पास्टर हमें आशा है कि आपके कलीसिया में आकर मौजूद रहकर हमें आपको वचन सुनना है। ಅವಾಗ ಕೇಳಿದಾಗ ನಾನು ಒಂದೇ ಭಯ, तब सुनते समय मुझे एक ही डर आया, ಎಲ್ಲಿ ಅವರು ನಿಮ್ಮನ್ನ ಕಣ್ಮುಚ್ಚಿದ ನೋಡ್ತಾರೋ ಅಂತ. कहाँ पर आपको आंख बंद करते हुए वो देख लेंगे के ನನ್ ಮರ್ಯಾದೆ ಏನಾಗಬಾರ್ದು ಅಂತ. मेरा इज्जत क्या होगा कि ಅವ್ರು ಹೇಳೋ ರೀತಿ ಹೇಗಿತ್ತಂದ್ರೆ, वो इस तरीके से कह रहे थे कि ಒಡೆದು ಹೇಳ್ತಾರೆ, वो फोड़ कर कह रहे हैं, ಪಾಸ್ಟ್ರೇ पास्टवान जी ಎಷ್ಟು ಧನ್ಯರು, कितने धन्य हैं, ಕೂತ್ಕೊಂಡು ಕೇಳ್ತಾರಲ್ಲ, वो बैठकर सुनते हैं ना, ಮುಖಾಮುಖಿಯಾಗಿ. आमने सामने। ನಾನು ಅನ್ಕೊಳ್ತಾ ಇದ್ದೆ, मैं सोच रहा था, ಅವ್ರು ನನ್ನ ನೋಡುದಿಲ್ಲ ಸುತ್ತ ಬರೀ ಅವ್ರವ್ರ ಮಂಜಾನಂಗ ಆ ಕಡೆ ಈ ಕಡೆ ನೋಡ್ತಿರ್ತಾರೆ. वो मुझे देखते भी नहीं है, यहाँ वहाँ बंदर पीछे से खेल ಹೆಂಗೆ ನಾನು करते ನಿಮ್ಗೆ हैं। ಹೇಳೋದು ಅಂತ. अब मैं कैसे आपको बताऊं कि ಏನೋ ದಯವಿಟ್ಟು कृपया करके ದೇವರು ಯಾವ ಮಟ್ಟದಲ್ಲಿ परमेश्वर की इस हद में ನಿಮಗೆ आपको ಮಾನವನ್ನ ತರ್ತಾ ಇದ್ದಾನೆ ಅನ್ನೋದನ್ನ ಅರ್ಥಕೊಂಡು, मान को ले आ रहे हैं, इसे समझकर ಅದಕ್ಕೆ ತಕ್ಕ ಹಾಗೆ उसके अनुसार ನಾವು ಎದ್ದೇಳೋಣ. हम उठेंगे। ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್, आमेन, ಆಮೆನ್, आमेन, ಆಮೆನ್, आमेन, ಆಮೆನ್. आमेन। ಒಂದು ದಯೆ ಉಂಟು, एक दया है, ಅದು ಯೋಸೆಫನಿಗೆ ದೊರೆಯಿತು, वो यूसुफ को मिला, ಅನೇಕ ಭಕ್ತರಿಗೆ ದೊರೆಯಿತು. कई सारे भक्तों को ಆ मिला। ದಯೆ ಏನಂದ್ರೆ, वो दया क्या है ಅಂತ कि ದಯವನ್ನ ಪಡ್ಕೊಳ್ಳಿಕ್ಕೆ ऐसे दया को पाने के ಬಹಳ लिए, ಜನ ನಮ್ಮ ಕನ್ನಡದಲ್ಲಿ ಚಮಚ ಅಂತಾರೆ ನೋಡ್ರಿ, कन्नड़ा में चमचा कहते ಆ हैं, ಕೆಲಸ ಮಾಡ್ತಾರೆ. ऐसा काम करते हैं। ಉದಾಹರಣೆಗೆ उदाहरण के लिए ಪ್ರತಿಯೊಂದು ಕಂಪನಿಯಲ್ಲಿ हर एक कंपनी में ಬಾಸ್ಗೆ ಒಬ್ರು, ಅದು ಅನ್ಲಿಕ್ಕೆ ಮನಸ್ಸಾಗೋದಿಲ್ಲ ನನಗೆ, ಅದಕ್ಕೆ ಬೇರೆ ಏನಾದ್ರು ಶಬ್ದ ಇದೆ ಗೊತ್ತಿಲ್ಲ, ಒಬ್ರು ಯಾರಾದ್ರೂ ಹಂಗಿರ್ತಾರಲ್ಲ ಪರ್ಸನಲ್, ಬಕೆಟ್ ಹಿಡಿದ್ರು ಅಂತಾರ. ಈ ಬೆಂಗಳೂರವ್ರಿಗೆ ಗೊತ್ತಿರವಲ್ಲ, ಬೆಂಗಳೂರು ಹೋಗಿ ಬಂದವ್ರಿಗೆ, ನಮ್ಮ ಬೆಳಗಾವಿಯವ್ರು ಇನ್ನೂ ಹಿಂದುಳಿದವ್ರು ನಾವು, ನಮಗೆಲ್ಲ ಡೀಟೇಲ್ ಗೊತ್ತಿರೋದಿಲ್ಲ. ಬಕೆಟ್ ಹಿಡಿಯೋರಂತೆ. ಓಕೆ, ಎನಿವೆ, ಅರ್ಥ ಆಯ್ತಲ್ಲ? आप समझ रहे हो ना? ಅರ್ಥ ಆಯ್ತಲ್ಲ? आप समझ रहे हो ना? ಆ ದಯೆಯನ್ನು ಪಡ್ಕೊಳ್ಳಿಕ್ಕೆ उस दया को पाने के लिए ಅವರು ಮೋಸ ಮಾಡ್ತಾರೆ. वो धोखा करते हैं। ಇಡೀ ಆಫೀಸಲ್ಲಿ ಕೆಲಸ ಮಾಡೋರ್ದೆಲ್ಲ ಚಾಡಿ ಹೋಗಿ ಹೇಳಿ ತಾವು ಒಳ್ಳೆಯವರಾಗ್ತಾರೆ. पूरे ऑफिस में काम करने वाले हर एक की शिकायत को ले जाकर वो बॉस को करते ಪ್ರತಿಯೊಂದು हैं। ಫ್ಯಾಮಿಲಿಯಲ್ಲಿ ಅಂತವ್ರು ಇರ್ತಾರೆ, हर एक परिवार में ऐसे लोग रहते ಪ್ರತಿಯೊಂದು हैं, ಸ್ಟಾಫ್ ಅಲ್ಲಿ ಅಂತವ್ರು हर ಇರ್ತಾರೆ. एक स्टाफ में ऐसे लोग होते ಅದು हैं, ನರ್ಸ್ ಗಳ ಸ್ಟಾಫ್ ಆಗಿರ್ಲಿ, वो नर्स लोगों का स्टाफ ಟೀಚರ್ಸ್ हो ಸ್ಟಾಫ್ या ಆಗಿರ್ಲಿ, फिर टीचर्स का स्टाफ हो, ಅವ್ರು ಇದ್ದೇ ಇರ್ತಾರೆ. वो रहते ही है। ಯಾಕೆ ಹಂಗ್ ಮಾಡ್ತಾ ಇದ್ದಾರೆ ಅಂದ್ರೆ, क्यों ऐसे वो कर रहे ಅದು हैं? ಅವರ यानी ದುರ್ಬುದ್ಧಿ ಅಲ್ಲ, वो उनका दुर्बुद्धि ಅದು नहीं ಅವರ है, ಒಂದು ಕೆಟ್ಟ ಬುದ್ಧಿ ಅಲ್ಲ. वो उनका बुरा बुद्धि नहीं ನಾನು है। ಆಗ್ಲೇ ಹೇಳಿದೆಲ್ಲ, ಒಂದು ದಯೆಯನ್ನು ಹೊಂದಿಕೊಳ್ಳಿಕ್ಕೆ, मैंने पहले ही बताया ना, एक दया एहसान को पाने के लिए, ಆ ಒಂದು ಆ ರೀತಿಯ ಏನಂತ ಹೇಳೋದು, ಮನುಷ್ಯ ಜ್ಞಾನವನ್ನು ಉಪಯೋಗಿಸ್ಕೊಳ್ತಾರೆ. मानुषिक ज्ञान को वो इस्तेमाल ಆದ್ರೆ करते ದೇವರು हैं। ಅದನ್ನ ಯೋಸೆಫನಿಗೆ लेकिन परमेश्वर ने उसे यूसुफ को ಯಾವುದೇ ಚಾಲುಗಿರಿ ಮಾಡದೆ, वहां पर बिना कोई चालू ಯಾರ करे, ಚಾಡಿ ಹೇಳದೆ, बिना किसी के पेट पीछे बात करे, 45
ಪೋಟಿಫರ್ಗೆ ಯಾವುದೇ ರೀತಿ ಚಮಚಾಗಿರಿ ಮಾಡದೆ, पोटीफर को कोई भी तरीके का चमचागिरी बिना करे, ಯೋಸೆಫನಿಗೆ ದೇವರು ಅದನ್ನ ದಯಪಾಲಿಸಿದ ಕಾರಣ यूसुफ को परमेश्वर ने उसे अनुग्रह के इस कारण ಈ से ಅನ್ಯೋನ್ಯತೆಯ ಪ್ರಭಾವ, इस सहभागिता का ಒಂದು प्रभाव, ಅನ್ಯೋನ್ಯತೆ ಇದೆ. एक सहभागिता है। ನನ್ನನ್ನು ನೋಡ್ತಾ ಇದ್ದೀರಾ? क्या मेरी और आप देख ಆ रहे हैं? ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವುದಾಗಿದ್ರೆ उस सहभागिता में हम जिएंगे ಆ तो ದಯೆ वह दया ಅದು ಎಷ್ಟು ಸುಂದರವಾಗಿ ನಮ್ಮ ಮೇಲೆ ಬರ್ತದಂದ್ರೆ वो इतने सुंदर तरीके से हमारे ऊपर उतर आता है कि ಅದನ್ನ ಪಡ್ಕೊಳ್ಳಿಕ್ಕೆ, ಜನರಿಂದ ಅದನ್ನ ಪಡ್ಕೊಳ್ಳಿಕ್ಕೆ, लोगों से उसे पाने के लिए, ಅದು ನಿಮ್ಮ ನೆರೆಹೊರೆಯವರೊಂದಿಗೆ ದಯೆ ಆಗಿರ್ಲಿ, वो आपके पड़ोसियों के साथ ನೀವು एहसान में ಕೆಲಸ हो, ಮಾಡುವ ಸ್ಥಳದಲ್ಲಿ ದಯೆ ಆಗಿರ್ಲಿ, या फिर आपके काम करने वाले जगह के ನೀವು लोगों से एहसान। ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಪ್ರಾಂಶುಪಾಲರಿಂದ ಆಗಲಿ, ಟೀಚರ್ ಗಳಿಂದ ಆಗಲಿ ದಯೆ ಆಗಲಿ। अगर आप स्टूडेंट्स हो तो आपके प्रिंसिपल या फिर टीचर्स की ओर से एहसान। ಇದನ್ನ ನೋಡಿ ಹೇಳ್ತೀನಿ, इसे आप ಹಂಚ್ಕೊಳ್ತಾ देखिए, ಇದ್ದೇನೆ। मैं बता रहा हूँ। ಈ ಸಹೋದರ यह भाई ಅವರ जो है ಅನ್ಯೋನ್ಯತೆಯಲ್ಲಿ ಬೆಳೆದ। उनके सहभागिता में वो ಇವತ್ತಿನ बढ़े। ಸಂದೇಶ आज का शीर्षक ಅನ್ಯೋನ್ಯತೆಯ ಬಲ, सहभागिता का बल, ಅನ್ಯೋನ್ಯತೆಯಲ್ಲಿರುವ ಬಲ। सहभागिता में रहने वाला बल। ದಯವಿಟ್ಟು ಧ್ಯಾನ ಕೊಟ್ಟು ಕೇಳಿ, कृपया करके ध्यान देकर ದೊಡ್ಡ सुनिएगा। ಸಂದೇಶ ಇಲ್ಲ, ये बड़ा सा संदेश नहीं ಆದ್ರೆ है, ನಮ್ಮನ್ನು ಈ ವರ್ಷದಲ್ಲಿ ಇನ್ನು ಉಳಿದ 6 ತಿಂಗಳುಗಳಲ್ಲಿ ಇನ್ನೂ ಬಲವಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವುದಕ್ಕಾಗಿ ದೇವರು ಇದನ್ನು ದಯಪಾಲಿಸಲಿ। लेकिन इस साल के बचे 6 महीने में और भी बलशाली और से हमें चलाने को परमेश्वर ने यह संदेश मुझे दिया है। आमीन। ಕೆಲವು ಒಂದೂವರೆ ವರ್ಷ, ಕೆಲವು ವರ್ಷಗಳಾದ್ಮೇಲೆ थोड़े साल होने के ಅವ್ರು बाद ಮಾತಾಡ್ತಾ वो ಕೂತ್ಕೊಂಡಿದ್ರು। बातचीत करते ಈಗ बैठे ಒಳ್ಳೆ थे, ಅನ್ಯೋನ್ಯತೆಯಲ್ಲಿ ಅವ್ರು अब ಬೆಳೆದಿದ್ದಾರೆ। अच्छे से सहभागिता में वो बढ़े ಇದು हैं। ನಡೆದ ಘಟನೆ ಕೇಳ್ರಿ। ये घटा हुआ घटना है, आप सुनिएगा। ಈ ಮಾಲೀಕನಿಗೆ यह मालिक जो है ಮದುವೆ ಆಗಿ ಎಷ್ಟೋ ವರ್ಷಗಳಾಗಿದ್ರು शादी होकर कई साल होने के बाद भी ಅವ್ರಿಗೆ ಮಕ್ಕಳು ಇರ್ಲಿಲ್ಲ। उनको बच्चे नहीं थे। ಒಂದು ದಿನ एक दिन ಈ ನಮ್ಮ ಸಹೋದರ, ये हमारे भाई जो ಈ है, ನಮ್ಮ ಕ್ರೈಸ್ತ ಸಹೋದರ ये मसीह भाई जो है, ಪ್ರಾರ್ಥಿಸ್ತಾ ಇದ್ದಾರೆ। वो प्रार्थना कर रहे ತಮ್ಮ हैं, ಮನೆಯಲ್ಲಿ ಅನ್ಯೋನ್ಯತೆಯಲ್ಲಿದ್ದಾರೆ। अपने घर में सहभागिता में वो है, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, क्योंकि परमेश्वर का वचन कहता है, ಮೊದಲನೇ ಯೋಹಾನನ ಪುಸ್ತಕ पहले यूहन्ना का पुस्तक ಮೊದಲನೇ ಅಧ್ಯಾಯ उसका पहला ಅದರ अध्याय 3ನೇ ವಚನ। उसका 3रा ನಾನು वचन ನಿಮಗೆ ಹೇಳ್ತಾ ಇದ್ದೇನೆ, मैं आपसे कह रहा हूँ, ನಮಗೆ ಒಂದು ಅನ್ಯೋನ್ಯತೆ ಕೊಡಲ್ಪಟ್ಟಿದೆ। हमारे लिए एक सहभागिता दिया गया है। ಮೊದಲನೇ ಯೋಹಾನನ ಪುಸ್ತಕ पहले यूहन्ना का पुस्तक ಮೊದಲನೇ ಅಧ್ಯಾಯ उसका पहला ಅದರ अध्याय 3ನೇ ವಚನ। उसका 3रा वचन, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು, ಅಂದ್ರೆ ಅದನ್ನ ಬಿಡಿಸ್ಕೊಳ್ಳೋಣ, ನೀವು ಸೇರಬೇಕೆಂದು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? क्या आप समझ रहे हो? ಇನ್ನು ಮೆಲ್ಲಗೆ ಹೋಗ್ಲಾ? क्या और भी धीरे में बताऊं? ಮುಂದೆಲ್ಲ ಓದ್ಬೇಡಿ, ಹಾಕ್ಬೇಡಿ, ನಾನು ಓದ್ತೀನಿ, ಅದನ್ನ ಹಾಕ್ಬೇಡಿ, ದಯವಿಟ್ಟು ನನ್ನನ್ನ ಧ್ಯಾನ ಕೊಟ್ಟು ಕೇಳಿಸ್ಕೊಳ್ಳಿ। कृपया करके मेरी ನಾವು ध्यान देकर ಕಂಡು सुनिए। ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ, ಯೋಹಾನನ್ ಹೇಳ್ತಾ ಇದ್ದಾನೆ, ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಕಟಿಸುತ್ತೇವೆ, ಪ್ರಸಿದ್ಧಿಪಡಿಸುತ್ತೇನೆ. ಅದೇನೆಂದರೆ, ನಮಗಿರುವ ಅನ್ಯೋನ್ಯತೆಯು ಮನುಷ್ಯರ ಸಂಗಡ ಅಲ್ಲ, ದೆವ್ವಗಳ ಸಂಗಡ ಅಲ್ಲ. ಕೇಳ್ತಾ ಇದ್ದೀರಾ? ನಾನು ಆಗ್ಲೇ ಹೇಳಿದೆ, ಓದ್ಬೇಡ್ರಿ, ನನ್ನನ್ನು ನೋಡಿ ನಾನು ಓದ್ತೀನಂತ. ನಮಗಿರುವ ಅನ್ಯೋನ್ಯತೆಯು ಪಾಪದ ಸಂಗಡವಲ್ಲ, ನಮಗಿರುವ ಅನ್ಯೋನ್ಯತೆ ಶಾಪದ ಸಂಗಡ ಅಲ್ಲ, ನಮಗಿರುವ ಅನ್ಯೋನ್ಯತೆ ಸೋಲುವಿಕೆಗಳ ಸಂಗಡ ಅಲ್ಲ, ನಮಗಿರುವ ಅನ್ಯೋನ್ಯತೆ ಮನಸ್ತಾಪಗಳ ಸಂಗಡವಲ್ಲ, ನಮಗಿರುವ ಅನ್ಯೋನ್ಯತೆ ದುರಾತ್ಮಗಳ ಸಂಗಡವಲ್ಲ, ನಮಗಿರುವ ಅನ್ಯೋನ್ಯತೆ ಕಳೆದು ಹೋಗಿರುವ ಹಣೆ ಬರಹದ ಸಂಗಡ ಅಲ್ಲ, ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡವು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡವು ಇರುವಂಥದ್ದು. जो कुछ हमने देखा और सुना है उसका समाचार तुम्हें भी देता हूँ, इसलिए कि तुम भी हमारे साथ सहभागी हो, और हमारी यह सहभागिता पिता के साथ और उसके पुत्र यीशु मसीहा के साथ है। ಆಮೆನ್, आमेन, ಆಮೆನ್, आमेन। ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? जो मैं कह रहा हूँ आप समझ पा ಈ रहे हैं? ಅನ್ಯೋನ್ಯತೆಯ ಬಲವನ್ನು ಸ್ವಲ್ಪ ನಿಮ್ ಜೊತೆಗೆ ಹಂಚಿಕೊಳ್ತೀನಿ. इस सहभागिता के बल को थोड़ा सा मैं आपसे बताऊंगा, सुनिए। छोटे में ಎಷ್ಟೋ ಜನರಿಗೆ ಅನಿಸ್ತದೆ, कई लोगों को लगता है ಕರ್ತನೊಂದಿಗೆ ಪ್ರಾರ್ಥನೆಯಲ್ಲಿ ಅನ್ಯೋನ್ಯತೆಯಿಂದ ಇರೋದ್ರಿಂದ ಅಂತದ್ದೇನಾಗುತ್ತಂತ. परमेश्वर के साथ प्रार्थना में सहभागी बनकर रहेंगे तो ऐसा क्या होगा? ದಾನಿಯೇಲನು ಅನ್ಯೋನ್ಯತೆಯಲ್ಲಿ ಬೆರ್ತೋಗ್ಬಿಟ್ಟಿದ್ದ. दानियल जो है उस सहभागिता में वो जुड़ ಆ चुका था। ಅನ್ಯೋನ್ಯತೆ वह सहभागिता ದಾನಿಯೇಲನಿಗಾಗಿ ಸಿಂಹದ ಬಾಯಿಗಳನ್ನ ಕಟ್ಟಿ ಹಾಕಿತು. दानियल के लिए सिंहों का मुंह उसने बांध दिया। ಆ ಅನ್ಯೋನ್ಯತೆ वह सहभागिता ಯೋಸೇಫನಿಗೆ ಹೋದಲ್ಲೆಲ್ಲ ದಯೆಯನ್ನು
ದಯೆಯನ್ನ ಉಂಟು ಮಾಡಿತು. यूसुफ जहाँ कहीं भी गया उसको एहसान मिला. ಒಂದು ದಯೆ ಇದೆ, एक ಅದು एहसान है. ಅನ್ಯೋನ್ಯತೆಯಿಂದ ಬರುವಂತ ದಯೆ. वो उस सहभागिता से आने ಒಂದು वाला दया ಬಿಡುಗಡೆ ಇದೆ. है. एक छुटकारा ಅದು है. ಅನ್ಯೋನ್ಯತೆಯೊಂದಿಗೆ ಬರುವಂತ वो ಬಿಡುಗಡೆ. उस सहभागिता के साथ आने वाला छुटकारा है. ನಿಮಗೆ ಇದು ಅರ್ಥ ಆಗುತ್ತೆ आपको ಅನ್ಕೊಳ್ತೀನಿ. ये समझ आ रहा है कि विश्वास ನಮ್ಮ करता ಅನ್ಯೋನ್ಯತೆ हूँ. ಇರುವುದು हमारा सहभागिता जो ಮನುಷ್ಯರ है ಸಂಗಡ ಅಲ್ಲ. वो मनुष्यों के साथ नहीं है. ದಾವೀದನ ಮಗನಾದಂತ ಸೊಲೊಮೋನನು ಸುಂದರವಾಗಿ ಬರೀತಾನೆ, दाऊद का बेटा सुलेमान बहुत सुंदर तरीके से लिखते हैं. ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. जो बात करता है उसको पाप नहीं चुकता है और जो ಅಂದ್ರೆ खामोश रहता है वो धन्य है. ಇಂಗ್ಲಿಷ್ ನಲ್ಲಿ ಏನಂದ್ರೆ, इंग्लिश में क्या है where यानी? there are many words sin is not absent. जहाँ पर कई सारे शब्द है वहाँ पर पाप ನೀವು मौजूद है. ಸ್ನೇಹಿತರು ಕೂಡಿಕೊಂಡು 3 ಗಂಟೆ 4 ಗಂಟೆ ಬಹು ಮಾತುಗಳು ಇರುವಾಗ ಪಾಪ ತಪ್ಪದೇ ಇರೋದು. या आप दोस्त मिलकर जब बहुत बातचीत करते हो वहाँ पर पाप ಅದು मौजूद ಅನ್ಯೋನ್ಯತೆ होता ಅಲ್ಲ. है. वह सहभागिता नहीं ಆ है. ಅನ್ಯೋನ್ಯತೆಯಲ್ಲಿ ಯಾವ ಏಳಿಗೆಯೂ उस ಬರುವುದಿಲ್ಲ. सहभागिता में कोई भी बढ़ोतरी नहीं आता है. ಮಾತಾಳಿಗೆ ಪಾಪ ತಪ್ಪದು. बातचीत जहाँ पर ज्यादा है वहाँ पर पाप नहीं चुकता ಎಲ್ಲಿ है. ಬಹು ಮಾತುಗಳುಂಟು, जहाँ पर ज्यादा बातचीत ಎಲ್ಲಿ है, ಹರಟೆಗಳುಂಟು, जहाँ पर बहुत बातें हैं, ಎಲ್ಲಿ ಆಡಿಕೊಳ್ಳುವುದುಂಟು, जहाँ पर दूसरों के बारे में बात करना है, ಅದು ಕ್ರಿಸ್ತನ ಅನ್ಯೋನ್ಯತೆ ಅಲ್ಲ. वो मसीह का सहभागिता नहीं ಅಲ್ಲಿ है. ಪಾಪ ತಪ್ಪದು. वहाँ पर पाप नहीं चुकता ಆದ್ರೆ है. ನಮಗೊಂದು ಅಂತ ಅನ್ಯೋನ್ಯತೆ ಕೊಡಲ್ಪಟ್ಟಿಲ್ಲ. लेकिन हमारे लिए उस तरीके का सहभागिता ನಮಗೆ नहीं ಒಂದು दिया गया है. ಆಶೀರ್ವಾದದ ಅನ್ಯೋನ್ಯತೆ ಕೊಡಲ್ಪಟ್ಟಿದೆ. हमारे लिए आशीष से भरा एक ಆ सहभागिता दिया गया है. ಅನ್ಯೋನ್ಯತೆಯಲ್ಲಿ ಫಲ ಉಂಟು. और वह सहभागिता में बल है. ಯೋಸೇಫನು ಆ ಅನ್ಯೋನ್ಯತೆಯಲ್ಲಿ ಇರುವಾಗ यूसुफ जब उस सहभागिता में था, ಪ್ರತಿ ಹೋದಲ್ಲೆಲ್ಲ जहाँ कहीं भी वो गया, ಯಾವ ಏಳಿಗೆಯನ್ನು ಕಾಣದಂತ ಸೆರೆಮನೆಗೆ ಹೋದರೂ ಸಹ कोई भी बढ़ोतरी नजर नहीं आने वाले बंदी घर में भी जब वो ಅಲ್ಲಿ गया, ಅವನಿಗೆ ಆ ದಯೆ ದೊರಕಿತು. वहाँ पर भी उसे वो दया मिल गया. ಇನ್ನು ಎಚ್ಚೆತ್ತರು ಯಾರಾದ್ರೂ ಇಲ್ಲಿದ್ರೆ ಆಮೇಲೆ ಅಂತ अभी भी ಹೇಳ್ತೀರಾ? चौकस रहने वाले आमेन आप कहेंगे. ಕ್ರೈಸ್ತರಾಗಿ मसीह लोग ಆ होकर ಅನ್ಯೋನ್ಯತೆಗಾಗಿ ತವಕ ಪಡಬೇಕು. उस सहभागिता के लिए हमें तड़पना ಸಮಯ है, ತೆಗಿಬೇಕು. समय निकालना ಒಂದು है. ದಿನ एक दिन ನಮ್ಮ ಈ ಕ್ರೈಸ್ತ ಸಹೋದರ हमारा ये मसीह भाई जो है ಕರ್ತನೊಂದಿಗೆ ಅನ್ಯೋನ್ಯತೆಯಲ್ಲಿದ್ದಾನೆ. परमेश्वर के साथ सहभागिता में है. ಆತನ ಪ್ರಾರ್ಥನೆಯ ಮೂಲಕ वो प्रार्थना के द्वारा ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ, पवित्र आत्मा के साथ सहभागिता, ಪ್ರಾರ್ಥನೆಯ ಮೂಲಕ प्रार्थना के द्वारा ಯೇಸುವಿನೊಂದಿಗೆ ಅನ್ಯೋನ್ಯತೆ. यीशु मसीह के साथ ಅವಾಗ सहभागिता. ದೇವರ ಆತ್ಮನು ಮಾತನಾಡಿದ್ರು, तब परमेश्वर के आत्मा ने बात किया, ನೀನು ಹೋಗಿ ನಿನ್ನ ಅಂಗಡಿಯ ಮಾಲೀಕನಿಗೆ ಹೇಳು, तुम जाकर तुम्हारे दुकान के मालिक से कहना ನಿನ್ನ ಸಿದ್ಧಾರ್ಥ ಬರ್ತಾ ಇದ್ದಾನೆ. तुम्हारा सिद्धार्थ आ रहा ಇವ್ರಿಗೆ है. ಅರ್ಥ ಆಗ್ಲಿಲ್ಲ. इन्हें समझ नहीं आया, ಇದೇನು ಮಾತಾಡ್ತಾ ಇದ್ದೀ ಸ್ವಾಮಿ? परमेश्वर ये क्या बात कर इन्हें रहे हो? ಹೆಸರಾ? ये कोई नाम है ಅಥವಾ ಅವರೊಬ್ಬರು ಸಂಬಂಧಿಕರ? या फिर कोई उनके रिश्तेदार ದೇವರ है? ಆತ್ಮನು ಹೇಳ್ದ, परमेश्वर के आत्मा ने कहा ಯೋಚಿಸುವುದು ನಿನ್ನ ಕೆಲಸ ಅಲ್ಲ. सोचना तुम्हारा काम नहीं ನೀನು है, ಹೊರಟು ಹೋಗಿ ನುಡಿ ಮಾತ್ರ. तुम सिर्फ जाकर वहाँ पर इस बात को कह देना. ಅನ್ಯೋನ್ಯತೆ सहभागिता ಬಲವುಳ್ಳದ್ದು. बलशाली है. ಪ್ರಾರ್ಥನೆ प्रार्थना ಅದು ಬರೀ ಪ್ರಾರ್ಥನೆ वो ಅಲ್ಲ, सिर्फ प्रार्थना नहीं ಅದು है, ತಂದೆಯೊಳಗಿರುವಂತ ಅನ್ಯೋನ್ಯತೆ. वो ಅದು पिता के साथ रहने वाला ನೀನು सहभागिता ಅಲ್ಲಿ है. ಕೂತ್ಕೊಳ್ಳುವಾಗ आप वहाँ पर जब ನಾನು बैठते हो, ಹೇಳ್ತೇನೆ, मैं आपसे कहता ನೀವು हूँ, ಯಾರಾದ್ರೂ ನನಗೆ अगर आप में से कोई भी मुझे पास्टर ನಿಮ್ಮ ಜೀವನದಲ್ಲಿ आपके जिंदगी में ಉತ್ತಮವಾದ ಸಮಯ ಯಾವುದು, ಒಂದು ದಿನದಲ್ಲಿ ನಿಮಗೆ ಉತ್ತಮವಾದ ಸಮಯ ಯಾವುದು ಅಂತ ಕೇಳಿದ್ರೆ, एक दिन में सबसे उत्तम समय आपके लिए क्या है कि ಅದು पूछेंगे ನಾನು तो ಉತ್ತಮವಾದ ಹೋಟೆಲಿಗೆ ಊಟ ಮಾಡ್ಲಿಕ್ಕೆ ಹೋಗುವ ಸಮಯ ಅಲ್ಲ, उत्तम होटल में अच्छा खाना खाने के लिए जाने वाला समय नहीं, ಬಹಳ ಪ್ರಿಯರನ್ನ ಭೇಟಿ ಮಾಡುವ ಸಮಯ ಅಲ್ಲ, बहुत प्रिय लोगों से मिलने वाला समय ಆದ್ರೆ नहीं, ಬೆಳಿಗ್ಗೆ ಎದ್ದ ತಕ್ಷಣ लेकिन सुबह उठते ही ನನ್ನ ಹೆಂಡತಿಯಿಂದ ಒಂದು ಮಗ್ ಕಾಫಿ ತಗೊಂಡು मेरे पत्नी से एक मग कॉफी लेकर ನನ್ನ ಟೇಬಲ್ಗೆ ಬಂದು मेरे टेबल पर आकर ಮಿದುವಾಗಿ ಆರಾಧನೆ ಹಾಡು ಹಚ್ಚಿ, धीरे से आराधना के गाने को लगाकर ಯಾವಾಗ ಆ ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆ ಅನ್ಯೋನ್ಯತೆಯಲ್ಲಿ ತೊಡಗ್ತೀನೋ, जब उस प्रार्थना और सहभागिता में मैं जुड़ ಅದು जाता ನನ್ನ हूँ, ಇಡೀ ದಿನದಲ್ಲಿರುವಂತ ಅತಿ ಮಧುರವಾದ ಸಮಯ. वो मेरे पूरे दिन में रहने वाला अति मधुर समय है. ಅಲ್ಲಿ ಅಲ್ಲಿ ಸಭೆಯ ನಿಘಂಟುಗಳು ಬಿಚ್ಚಲ್ಪಡ್ತವೆ, वहाँ पर कलीसिया के सारे राज खुले जाते हैं, वहाँ पर ಗಂಟುಗಳು ಬಿಚ್ಚಲ್ಪಡ್ತವೆ, सारे गाटियाँ खुल जाते ಅಲ್ಲಿ हैं, वहाँ ನನ್ನ पर ಭವಿಷ್ಯತ್ತು ಯೋಜನೆ ಮಾಡಲ್ಪಡ್ತದೆ, मेरा भविष्य जो है वहाँ पर योजना किया ಅಲ್ಲಿ जाता है, वहाँ ನನ್ನ पर ಆಸ್ತಿಗಳು ಪ್ಲಾನ್ ಮಾಡಲ್ಪಡ್ತವೆ, मेरे संपत्ति जो है उनका योजना किया ಅಲ್ಲಿ जाता है, वहाँ पर ಏಳಿಗೆಗಳು ಪ್ಲಾನ್ ಮಾಡಲ್ಪಡ್ತವೆ. बढ़ोतरी जो है प्लान किए जाते ದೇವರ हैं. ಆತ್ಮನವರು ಹೇಳ್ದ, परमेश्वर के आत्मा ने उनसे कहा ನೀನು ಹೋಗಿ ಹೇಳು, तुम जाकर कहो ನಿನ್ನ ಸಿದ್ಧಾರ್ಥ ಬರ್ತಾ ಇದ್ದಾನೆ. तुम्हारा सिद्धार्थ आ रहा है. ಇವ್ರಿಗೆ ಅರ್ಥ ಆಗ್ಲಿಲ್ಲ. इन्हें समझ नहीं आया. ಮಾರನೇ ದಿನ ಹೋದ್ರು, अगले दिन वो चले गए ಯಥಾ ಪ್ರಕಾರ और वैसे ही हमेशा के जैसे ಇವ್ರನ್ನ ಭೇಟಿ ಆಗ್ಲಿಕ್ಕೆ ಇವ್ರ ಅಂಗಡಿಗೆ ಬಂದ್ರು, वो इनसे मिलने इनकी दुकान पर आए, ಇಬ್ರು ಮಾತಾಡ್ತಾ ಇದ್ದಾರೆ, दोनों बातचीत कर रहे हैं ಅಂತ ಇವ್ರಿಗೆ ನೆನಪಾಯ್ತು, और अचानक से इन्हें याद आता है ಅನ್ಯೋನ್ಯತೆಯಲ್ಲಿ ಕೂತ್ಕೊಂಡಿರುವಾಗ ದೇವರ ಆತ್ಮನು ಮಾತನಾಡಿರುವುದು. सहभागिता में जब वो बैठे थे परमेश्वर के आत्मा ने उनसे ಇವ್ರು बात ಅವ್ರಿಗೆ किया. ಹೇಳಿದ್ರು, इन्होंने उनसे कहा ಸರ್ सर
ನನ್ನ ದೇವರು ನನಗೆ ಹೇಳ್ದ, मेरे परमेश्वर ने मुझसे कहा ನಿಮ್ಮ ಸಿದ್ಧಾರ್ಥ ಬರ್ತಾ ಇದ್ದಾನೆ. तुम्हारा सिद्धार्थ आ रहा है। ಅದನ್ನ ಕೇಳಿದ ತಕ್ಷಣ उसे सुनते ही ಅವನ ಮುಖ ಬಿಳುಚಾಯ್ತು, उनका चेहरा वो ಶಾಕ್ ಆಯ್ತು, चौकस हो गए, ಭಯಪಟ್ರು. वो अचंभित हो गए। ನಿನ್ಗೆ ಇದೆಂಗ್ ಗೊತ್ತಾಯ್ತು ನಿನಗೆ? तुम्हें ये कैसे पता चला? ಅವ್ರು ಹೇಳಿದ್ರು, उन्होंने कहा ನನ್ನ ದೇವರು ನನಗೆ ಹೇಳಿದ. मेरे परमेश्वर ने मुझसे कहा। ಕೇಳಿದ್ರು, उन्होंने सुना, ಯಾರಿದು ಸಿದ್ಧಾರ್ಥ ಅಂತ ಓನರ್ಗೆ. ओनर से उन्होंने पूछा ये सिद्धार्थ कौन है? ಅವ್ರವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ उन्होंने उनको अंदर ले जाकर ಕುಳ್ಳರಿಸಿ बिठाकर ಅವ್ರಿಗೆ ಹೇಳಿದ್ರು, उनसे कहा ನನಗೂ ನನ್ನ ಹೆಂಡತಿಗೆ ಬಿಟ್ಟು ಈ ವಿಚಾರ ಯಾರಿಗೂ ಗೊತ್ತಿಲ್ಲ. मुझे मेरे पत्नी को छोड़कर ये कोई भी नहीं जानता है। ನಿನಗೆ ಗೊತ್ತು, तुम जानते हो ನಮಗೆ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ. शादी के बाद इतने साल के बाद भी हमें बच्चे ನಾನು नहीं ನನ್ನ हुए थे। ಹೆಂಡತಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆ, मैं और मेरे पत्नी ने हमारे मन में सोचा ಒಂದ್ कि ವೇಳೆ ನಮಗೆ ಮಗು ಹುಟ್ಟಿದ್ರೆ, अगर हमें बच्चा होगा ಒಂದು तो, ವೇಳೆ ನಮಗೆ ಗಂಡು ಮಗು ಹುಟ್ಟಿದ್ರೆ, अगर हमें बेटा पैदा होगा ನಾವು तो ಅವನಿಗೆ ಸಿದ್ಧಾರ್ಥ ಅಂತ ಹೆಸರಿಡೋಣ ಅಂತ ನಾವಿಬ್ರೇ ಮಾತಾಡ್ಕೊಂಡಿದ್ದೀವಿ. हम दोनों बात किया था कि हम उसे ಇದು सिद्धार्थ के ಯಾರಿಗೂ नाम ಗೊತ್ತಾಗ್ಲಿಕ್ಕೆ रखेंगे। ಸಾಧ್ಯವೇ ये ಇಲ್ಲ. कोई भी पता नहीं चल सकता। ಕೇಳ್ತಾ ಇದ್ದೀರಾ? क्या आप सुन रहे हैं? ಅನ್ಯೋನ್ಯತೆಯ ಬಲ सहभागिता का बल ಅರ್ಥ ಮಾಡಿಕೊಳ್ಳೋಣ. हम समझ लेंगे। ಯೆಹೋವನನ್ನ ನಂಬಿರುವವರು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ ಬರೆದಿದೆ. यहोवा पर विश्वास करने वालों का आशा कभी नहीं टूटता है करके ಕೆಲವೇ लिखा गया है। ತಿಂಗಳಲ್ಲಿ थोड़े ही ಈ महीनों ಘಟನೆ में ಆಗಿ ये घटना होकर 3 ತಿಂಗಳಲ್ಲಿ 3 महीने में ಅವನ ಹೆಂಡತಿ उनकी पत्नी जो है ಗರ್ಭ ಧರಿಸಿದ್ಲು. वो गर्भवती बन गई। ಅದನ್ನು ನೋಡಿ उसे देखकर ಇವರ ಬಳಿಗೆ ಬಂದು ಹೇಳ್ತಾರೆ ಒಂದು ದಿನ, एक दिन इनके पास आकर वो कहते हैं ನಾನು ನಿನಗೆ ಏನ್ ಮಾಡ್ಲಿ? मैं तुम्हारे लिए क्या करूं? ನೀನು ವ್ಯತಿರಿಕ್ತವಾದ ವ್ಯಕ್ತಿ, तुम एक अलग व्यक्ति हो, ನಾನು ಏನ್ ಸಹಾಯ ಮಾಡಬಹುದು मैं ನಿನಗೆ? तुम्हारे लिए क्या मदद कर सकता ಇವ್ರು ಹೇಳಿದ್ರು, हूँ? इन्होंने कहा ನನ್ನ ಹತ್ರ ಎಲ್ಲ ಇದೆ, मेरे पास सब कुछ है, ಏನು ಬೇಡ. मुझे कुछ भी नहीं ಅವ್ರು चाहिए। ಹೇಳಿದ್ರು, उन्होंने कहा, ಅವ್ರಿಗೆ ಗೊತ್ತಿತ್ತು ಇವ್ರು ಬಾಡಿಗೆ ಮನೆಯಲ್ಲಿ वो ಇದ್ದಾರೆ ಅಂತ. जानते थे कि भाड़े के घर में रह ಅವ್ರು रहे ಹೇಳಿದ್ರು, थे। उन्होंने कहा ಒಂದ್ ಕೆಲಸ ಮಾಡೋಣ, एक काम हम करेंगे, ನಂದು ಲ್ಯಾಂಡ್ ಇದೆ, मेरा जमीन है, ಬಹಳಷ್ಟು ಲ್ಯಾಂಡ್ಸ್ ಇದೆ ಅವ್ರದ್ದು, बहुत सारे जमीन उनके हैं, ಅದ್ರಲ್ಲಿ ನಾನು ಒಂದು ಸಣ್ಣ ಅಪಾರ್ಟ್ಮೆಂಟ್ ಕಟ್ತೀನಿ, लेकिन उसमें एक छोटा सा अपार्टमेंट में बांध दूंगा। ನೀನು 4 ಗಿರಾಕಿಗಳನ್ನ ನೋಡು, तुम 4 गिराक को देखो, 4 ಫ್ಲಾಟ್ ಗಳನ್ನ ಬೇರೆಯವ್ರಿಗೆ ಕೊಡೋಣ, 4 फ्लैट दूसरों को हम देंगे, ಅದರಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ 5ನೇ ಫ್ಲಾಟ್ ಅನ್ನ उसमें ग्राउंड फ्लोर में रहने वाला 5वां ನಾನು फ्लैट ನಿನಗೆ ಕೊಡ್ತೇನೆ. मैं तुम्हें दूंगा। ನಿನಗೆ ಎಷ್ಟು ಈಸಿ ಆಗುತ್ತೋ तुम्हें जितना आसान हो ಅಷ್ಟು सकता है ಈಸಿ ಆಗಿ उतने आसान ನಿನಗೆ तरीके ಅನುಕೂಲ से ಆಗುವಾಗ तुम्हें जैसे अनुसार हो ಸ್ವಲ್ಪನೇ ದುಡ್ಡು ಕೊಡು, थोड़ा थोड़ा पैसा तुम दो, ಮತ್ತೆ ಆ ಫ್ಲಾಟ್ ಅನ್ನ और उस फ्लैट को ನಾನು ನಿನಗೆ 50% ಅಲ್ಲಿ ಕೊಡ್ತೀನಿ. मैं 50% में तुम्हें दूंगा। ಅನ್ಯೋನ್ಯತೆಯ ಬಲ. सहभागिता का बल। ಯಾರಾದ್ರೂ ಇಲ್ಲಿದ್ದೀರಾ? क्या कोई यहाँ पर है? ಒಂದು ಅನ್ಯೋನ್ಯತೆ ನಮಗೆ एक ಕೊಡಲ್ಪಟ್ಟಿದೆ. सहभागिता हमारे लिए दिया गया ಅದಕ್ಕೆ है। ಅಪೊಸ್ತಲನಾದಂತ ಪೌಲನು इसीलिए प्रेरितों का पौलुस 2ನೇ ಕೊರಿಂಥದವರ ಬರೆದ ಪತ್ರಿಕೆಯಲ್ಲಿ ನುಡಿದ ಅಂತ್ಯ ಆಶೀರ್ವಾದ, दूसरे इतिहास की पुस्तक में उन्होंने अंत्य आशीष को ನಮ್ಮ बताया। ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, हमारे पिता परमेश्वर का अनुग्रह, ತಂದೆಯಾದ ದೇವರ ಪ್ರೀತಿಯು, पिता परमेश्वर का प्यार, ಪರಿಶುದ್ಧಾತ್ಮನ ಅನ್ಯೋನ್ಯತೆ पवित्र आत्मा का सहभागिता ಯಾವಾಗಲೂ ನಮ್ಮೊಂದಿಗಿರಲಿ, ನಿಮ್ಮೊಂದಿಗಿರಲಿ. हमेशा तुम्हारे साथ बनी रहे। ಯಾಕೆ ಆತನಿಗೆ ಅದು ಅವಶ್ಯ ಅನಿಸ್ತು? क्यों उनके लिए वो जरूरी लगा? ಯಾಕಂದ್ರೆ ಅನ್ಯೋನ್ಯತೆಯಲ್ಲಿ ಭಯಂಕರವಾದ ಬಲ ಇದೆ. क्योंकि उस सहभागिता में एक भयंकर सा ಇದು बल ನಿಮಗೆ है। ನಾನು ಸಿಂಪಲ್ ಆಗಿ ಬೋಧಿಸ್ತಾ ಇದ್ದೀನಿ ಇವತ್ತು. मैं आसान तरीके से आज प्रचार कर रहा हूँ, ನನಗೆ ಗೊತ್ತು, मैं जानता हूँ ನಾನು ಬಹಳ ಶಕ್ತಿಯುತವಾಗಿ ಬೋಧಿಸ್ಲಿಕ್ಕಿಲ್ಲ, मैं बहुत चिखते चिल्लाते नहीं प्रचार कर रहा ಆದ್ರೆ होगा, ಖಂಡಿತವಾಗಿ लेकिन निश्चय ही ದೇವರ ಆತ್ಮ ನಿಮ್ಮ ಹೃದಯ ಜೊತೆ ಮಾತಾಡ್ತಾ ಇದ್ದಾನೆ. परमेश्वर के आत्मा आपके हृदय से बात कर रहे ನಮಗಿರುವ हैं। ಅನ್ಯೋನ್ಯತೆಯು ತಂದೆಯ ಸಂಗಳಲ್ಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಳಲ್ಲೂ ಇರುವಂತದ್ದು. हमारे लिए रहने वाला सहभागिता पिता परमेश्वर और उनके पुत्र यीशु मसीह के साथ रहेगा। ಇದನ್ನ ಗ್ರಹಿಸಿಕೊಳ್ಳೋಣ. इसे हम ग्रहण करेंगे। ಒಬ್ಬ ಕುಡುಕ एक शराबी ಕುಡುಕನ ಜೊತೆಗೆ ಅನ್ಯೋನ್ಯತೆಯಲ್ಲಿ ಇರ್ತಾನೆ. शराबी के साथ ही सहभागिता में रहता है। ಸುಳ್ಳು ನುಡಿಯುವವ जो झूठ बोलता है ಸುಳ್ಳಾಡುವರ ಜೊತೆಗೆ ಅನ್ಯೋನ್ಯವಾಗಿರ್ತಾನೆ. वो झूठों के साथ ही सहभागिता में रहता ಹೊಟ್ಟೆ है। ಕಿಚ್ಚು ಪಡುವವರು जो जलता है ಹೊಟ್ಟೆ ಕಿಚ್ಚು ಪಡುವರ ಜೊತೆಗೆ ಅನ್ಯೋನ್ಯವಾಗಿರ್ತಾರೆ. वो ऐसे लोगों के साथ ही सहभागिता में रहते ಆದ್ರೆ हैं। ಯಾರು ದೈವಿಕವಾದ ಬೆಳವಣಿಗೆಯನ್ನು ಆಶಿಸ್ತಾರೋ, लेकिन जो कोई दैविक बढ़ोतरी पर आशा रखता है, ಆದ್ರೆ ಯಾರು ದೈವಿಕವಾದ ಆರೋಗ್ಯದಲ್ಲಿ ನೆಲೆಸಲಿಕ್ಕೆ ಆಶೆ ಪಡ್ತಾರೋ, लेकिन जो कोई दैविक सेहत में वास करने के लिए आशा रखते हैं, ಯಾರು ದೇವರ ದಯೆಯಲ್ಲಿ ನೆಲೆಸಲಿಕ್ಕೆ ಆಶೆ ಪಡ್ತಾರೋ, ಆತನ ಆಶೀರ್ವಾದಗಳಿಗೆ ಆಶೆ ಪಡ್ತಾರೋ, जो लोग परमेश्वर के आशीष में आशा रखते हो, ಯಾರು ದೇವದೂತರ ಸಂರಕ್ಷಣೆಯಲ್ಲಿ ಇರಬೇಕೆಂದಾಗ ಆಶಿಸಲ್ಪಡ್ತಾರೋ, जो लोग देवदूत के रक्षा में रहने के लिए आशा रखते हो, ಅವರು ಎಂದಿಗೂ ತಪ್ಪಾದ ಅನ್ಯೋನ್ಯತೆಯಲ್ಲಿ ಬೆರೆತುಕೊಳ್ಳೋದಿಲ್ಲ. वो कभी भी गलत सहभागिता में नहीं जुड़ते हैं। ಅವರು ಕರ್ತನ ಅನ್ಯೋನ್ಯತೆಯಲ್ಲಿಯೇ ನೆಲೆಗೊಳ್ತಾರೆ. वो परमेश्वर के सहभागिता में ही जुड़े रहते हैं। ನಾನು ಎಲ್ಲಿ ಕೂಟಕ್ಕೆ ಹೋದ್ರೂ ಸಹ मैं कहीं पर भी मीटिंग जाऊं तो भी, ಕೇಳ್ತಾ ಇದ್ದೀರಾ ಅಥವಾ क्या- ನೇರವಾಗಿ ಒಂದಷ್ಟು ಅನಿಸ್ತಾ ಇದೆಯಾ? क्या आप सुन रहे हैं या फिर सीधे एक ही ನಾನು स्ट्रेच ಎಲ್ಲಿ लग रहा ಕೂಟಕ್ಕೆ ಹೋದ್ರೂ है? ಸಹ मैं जहाँ कहीं भी मीटिंग में जाऊं तो भी ಅಲ್ಲಿ ನಾನು ಬೇಡಿಕೊಳ್ಳೋದು ಒಂದೇ ಒಂದು
ಕೋರಿಕೆ, मैं सिर्फ एक ही विनंती उनसे करता हूँ, ದಯವಿಟ್ಟು ಕೂಟ ಮುಗಿಯುವವರೆಗೆ ನನಗೆ ಯಾರು ಭೇಟಿ ಆಗುದಿಲ್ಲ, ನಾನು ಯಾರ ಮನೆಗೆ ದಯವಿಟ್ಟು ಊಟ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೀನಿ. कृपया करके मीटिंग खत्म होने तक किसी के घर में मुझे नहीं ले जाए और कोई मुझसे मिलने ना ಯಾಕಂದ್ರೆ आए, ನನಗೆ ಗೊತ್ತು क्योंकि मैं जानता हूँ ಅದರ ಮುಂದಿನ ಸೆಷನ್ ನಲ್ಲಿ ಏನು ಬರ್ಲಿಕ್ಕಿರ್ತದೋ उसके अगले सेशन में जो आने वाला है ಅದು ಆತನ ಜೊತೆಗೆ ನಾನು ಇಡೀ ದಿನ ಕೂತ್ಕೊಳ್ಳುವ ಅನ್ಯೋನ್ಯತೆಯಿಂದಲೇ ಹೊರ ಬರ್ಲಿಕ್ಕೆ ಸಾಧ್ಯ. उनके साथ पूरा दिन सहभागिता में रहने से ही वो आएगा. ನಿನ್ನ ಸೌಭಾಗ್ಯ आपका सौभाग्य ಆ ಅನ್ಯೋನ್ಯತೆಯಿಂದಲೇ ಬರ್ಲಿಕ್ಕೆ ಸಾಧ್ಯ. वह सहभागिता से ही आ सकता है. ನಿನ್ನ ಬೆಳವಣಿಗೆ आपका बढ़ोतरी ಆ ಅನ್ಯೋನ್ಯತೆಯಿಂದಲೇ ಬರುವಂತದ್ದು. उस सहभागिता से भी आ सकता ಈಗಾಗಲೇ है. ಇದನ್ನ ರುಚಿ ನೋಡಿದವರು अभी ही इसे चखने ನಿಮಗೆ ನೆನಪು वाले ಮಾಡಿಕೊಡ್ತೇನೆ. आपको मैं याद दिलाता हूँ. ನೀವು ಅಂದ್ಕೊಂಡಿದ್ರಾ ನಿಮ್ಮ ಮನೆ ಇರ್ತದಂತ? क्या आपने सोचा था आप घर ನಿಮ್ಮ बनाओगे? ಮನೆ ಮಾಡ್ಕೊಂಡ್ರಿ. आपने घर ಬೆಳಿಗ್ಗೆ बांधा. ಮಗಳಿಗೆ ಹೇಳ್ತಾ ಇದ್ದೆ, सुबह में बेटी से कह ನೀವು रहा था, ಅಂದ್ಕೊಂಡಿದ್ರಾ MBA ಮಾಡ್ತೀರಂತ? क्या तुमने सोचा था कि तुम MBA MBA पढ़ोगे? ಮಾಡ್ಕೊಂಡ್ರಿ. MBA तुमने ನೀವು पढ़ा. ಅಂದ್ಕೊಂಡಿದ್ರಾ ಮದುವೆ ಆಗುತ್ತಂತ? क्या तुमने सोचा था शादी होगा? ನೀವು ಅಂದ್ಕೊಂಡಿದ್ರಾ ಈ ಮನೆ ಸಿಗ್ತದಂತ? क्या तुमने सोचा था ये घर मिलेगा? ಕೇಳ್ತಾ ಇದ್ದೀರಾ? क्या आप सुन रहे हैं? ಅದು ಸುಮ್ಮನೆ ಬರುವಂತದ್ದಲ್ಲ. वो ऐसे ही आने वाला विषय नहीं ಎಷ್ಟು है. ಅನ್ಯೋನ್ಯತೆಯಲ್ಲಿ ನಾವು ಪ್ರವೇಶಿಸ್ತೀವೋ, जितना सहभागिता में हम प्रवेश ಎಷ್ಟು करते हैं, ಆತನ ಅನ್ಯೋನ್ಯತೆಯಲ್ಲಿ ನಾವು ನೆಲೆಸ್ತೀವೋ, जितना ज्यादा उनके सहभागिता को हम याद करते हैं, ಅಷ್ಟು ಆತನಿಂದ ಪಡ್ಕೊಳ್ತೇವೆ. उतना हम उनसे पाते हैं. ಅನ್ಯೋನ್ಯತೆಯ ಬಲ सहभागिता का बल. ದಯವಿಟ್ಟು ಅದನ್ನು ಕಳ್ಕೊಳ್ಬೇಡಿ. कृपया करके उसे मत खोइएगा. ನೆನಪಿರ್ಲಿ. आप याद रखिए. ಈಗ ತಾನೇ ನಾನು ಹೇಳಿದ ಹಾಗೆ अभी जैसे मैंने आपको ಈ बताया, ಅನ್ಯೋನ್ಯತೆಯಲ್ಲಿ ಭಯಂಕರವಾದ ಬಲ ಉಂಟು. ये सहभागिता में भयंकर सा बल ನಾನು है. ಈಗ ತಾನೇ ಹೇಳಿದ ಹಾಗೆ ऐसे अभी जैसे मैंने बताया, ನಮ್ಮ ಅನ್ಯೋನ್ಯತೆ हमारा सहभागिता ಮನುಷ್ಯರ ಸಂಗಡ ಅಲ್ಲ, मनुष्यों के साथ नहीं है. ಸ್ನೇಹವಿರ್ಲಿ, दोस्ती रहे, ಅನ್ಯೋನ್ಯತೆ ಬೇಡ. सहभागिता नहीं ಯಾಕಂದ್ರೆ चाहिए. ಯೇಸು ಸ್ವಾಮಿ क्योंकि यीशु ಕ್ರೂಜೆ मसीह ಮೇಲೆ क्रूस के ऊपर ನಿನಗೋಸ್ಕರ ಅನ್ಯೋನ್ಯತೆಯನ್ನ, ತನ್ನ ಅನ್ಯೋನ್ಯತೆಗೋಸ್ಕರ ನಿನ್ನನ್ನ ಕೊಂಡುಕೊಂಡಿದ್ದಾನೆ. उनके सहभागिता के लिए आपको उन्होंने खरीद लिया है. ಯಾರಾದ್ರೂ ಹೇಳ್ತೀರಾ ಅನ್ಯೋನ್ಯತೆ? क्या कोई कहेंगे सहभागिता? ಈ ಅನ್ಯೋನ್ಯತೆ ಬಗ್ಗೆ इस सहभागिता के बारे में ಯೋಹಾನನಿಗಿಂತ ಉತ್ತಮವಾಗಿ ಯಾರು ಬರೀಲಿಕ್ಕೆ ಸಾಧ್ಯ? यूहन्ना से भी उत्तम तरीके से कौन लिख सकता है? ಯಾಕಂದ್ರೆ ನಮ್ಮ ಅನ್ಯೋನ್ಯತೆಯು क्योंकि हमारा सहभागिता ತಂದೆಯಾದ ದೇವರೊಂದಿಗೆಯೂ पिता परमेश्वर के साथ, ಮಗನೊಂದಿಗೆಯೂ उनके पुत्र ಎಂಬುದಾಗಿ ಬರೆದವನು ಬೇರೆ ಯಾರು ಅಲ್ಲ, और उनके पुत्र के साथ के लिखने वाले दूसरा कोई नहीं. ಯೇಸು ಸ್ವಾಮಿಗೆ ಬಹಳ ಸನ್ನಿಹಿತವಾದಂತ ಶಿಷ್ಯನು, ಯಾವಾಗಲೂ ಆತನ ಎದೆಗೆ ಒರಗಿಕೊಳ್ತಾ ಇದ್ದಂತ ಶಿಷ್ಯನು, यीशु मसीह का प्रिय चेला, हमेशा यीशु मसीह के छाती के ऊपर रहने वाला चेला वह ಅದರ है. ಅರ್ಥ उसका मतलब ಯೇಸುವನ್ನ ಹತ್ತಿರದಿಂದ ನೋಡಿ यीशु मसीह को निकट से देखकर, ಆತನೊಬ್ಬನನ್ನೇ ಅಂಟಿಕೊಂಡು उन अकेले को चिपके रहकर ಪ್ರೀತಿಸಿದಂತ ಶಿಷ್ಯ, प्यार करने वाला चेला वह है. ಆತನಿಗಿಂತ ಶ್ರೇಷ್ಠವಾಗಿ ಇದನ್ನು ಬರೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. उससे भी श्रेष्ठ तरीके से कोई और इसे लिख नहीं सकते. ಆಮೆನ್, आमेन, ಆಮೆನ್, आमेन, ಆಮೆನ್, आमेन. ಆಮೆನ್. ಒಂದು ಬಲವಾದಂತ ಸಂಗತಿ. एक बलशाली विषय. Just keep that picture ready for me. ಈ ಗಲ್ಫ್ ಆಟ ಗೊತ್ತಾ? ಗಲ್ಫ್ ಆಡೋದು, गल्फ खेल आप ಗಲ್ಫ್ जानते हैं? ಆಡ್ತಾರೆ ನೋಡಿ. गल्फ खेलते हैं. ಅರ್ನಾಲ್ಡ್ ಪಾಲ್ಮರ್ ಅಂತ अर्नोल्ड पाल्मर कह के ಹೆಚ್ಚು ಕಡಿಮೆ 1955 ಇಸ್ವಿಯಲ್ಲಿ 1955 की ईस्वी में ಆತನು ಉತ್ತಮವಾದಂತ ಗಲ್ಫರ್ ಆಗಿ ತನ್ನ ಕರಿಯರ್ ಅಲ್ಲಿ ಅಮೆರಿಕದಲ್ಲಿ ಮಿಂಚ್ತಾ ಇದ್ದ. अमेरिका में बहुत ही नामी गल्फ प्लेयर वह था. ಗಲ್ಫ್ ಆಡೋದು ಗೊತ್ತಿದೆಯಲ್ಲ, ಗಲ್ಫ್ ಆಡ್ತಾರಲ್ಲ. गल्फ खेलते हैं. ಈಗ ಈ ಒಂದು ದಿನ ಈ ಗಲ್ಫ್ ಆಡ್ತಾರಲ್ಲ, ಈ ಗಲ್ಫ್ ಸ್ಟಿಕ್ ಇದೆ ಅಲ್ಲ, ಅದು ये गल्फ से खेलने वाला स्टिक जो है ಅದಕ್ಕೆ ಕ್ಲಬ್ ಅಂತಾರೆ. उसे क्लब कहते हैं. ಗಲ್ಫ್ ಕ್ಲಬ್ ಅಂತಾರೆ, ಗಲ್ಫ್- ಸ್ಟಿಕ್ ಅನ್ನೋದಿಲ್ಲ, ಗಲ್ಫ್ ಕ್ಲಬ್ ಅಂತಾರೆ ಅದಕ್ಕೆ. गल्फ क्लब उसे कहते ಒಂದು हैं. ದಿನ एक दिन ಈ ಅರ್ನಾಲ್ಡ್ ಪಾಲ್ಮರ್ ಅನ್ನ अर्नोल्ड पाल्मर को ಸೌದಿ ಅರೇಬಿಯಾದ ಅರಸ, सऊदी अरेबिया का राजा ಒಂದು ದಿನ एक दिन ಆತನು ಸೌದಿ ಅರೇಬಿಯಾದಲ್ಲಿ वो ಒಂದು ದೊಡ್ಡ ಗಲ್ಫ್ ಗ್ರೌಂಡ್ ಅನ್ನ ಕಟ್ಟಿದ. सऊदी अरेबिया में एक बड़ा सा गल्फ ग्राउंड उन्होंने ಮರುಭೂಮಿಯ बनाया. ಮಧ್ಯದಲ್ಲಿ रेगिस्तान के बीच में ಪ್ರವಾಸಿಗರ ತಾಣ ಮಾಡೋದಕ್ಕಾಗಿ, वहां पर सारे प्रवासी वहां पर रहने के लिए, ಏನು ಒಂದು ಟೂರಿಸ್ಟ್ ಅಟ್ರಾಕ್ಷನ್. वहां पर सारे प्रदेश से आने वाले लोग वहाँ आकर्षित होने के लिए, ಅದಕ್ಕಾಗಿ उसके लिए ಅದನ್ನು ದೊಡ್ಡದೊಂದು ಗಲ್ಫ್ ಗ್ರೌಂಡ್ ಅನ್ನು ಕಟ್ಟಿಸಿದ. एक बड़ा सा गल्फ ग्राउंड उन्होंने ಅಲ್ಲಿ बनवाया. ಎಲ್ಲಾ ಸೆಲೆಬ್ರಿಟಿಗಳು, वहां पर सारे सेलिब्रिटी, ಚಲನಚಿತ್ರದ ಸೆಲೆಬ್ರಿಟಿಗಳು, वहां पर ಅಭಿನೇತ್ರ ದೊಡ್ಡ ದೊಡ್ಡ ವಿಐಪಿಗಳು, बड़े बड़े वीआईपी, ಲೋಕದಲ್ಲಿ ಫೇಮಸ್ ಆಗಿರುವಂತ ಗಲ್ಫ್ ಆಡುವವರು, दुनिया में बहुत नामी रहने वाले गल्फ प्लेयर्स, ಅವರನ್ನ ಕರೆದ. वहां पर उन्हें बुलाया. ಅಲ್ಲಿ वहां पर ಇಡೀ ದಿನ पूरा ಅದನ್ನ दिन, ಇನಾಗ್ರೇಷನ್ ಮಾಡಿದ್ಮೇಲೆ, उसका इनॉग्रेशन होने के बाद, ಇಡೀ ದಿನ ಆಟ ಆಡಿದ್ಮೇಲೆ, पूरा दिन खेलने के बाद, ಸಾಯಂಕಾಲ शाम के समय में ಬಂದಂತ ಎಲ್ಲ ಅತಿಥಿಗಳಿಗೆ ದೊಡ್ಡ ಔತಣವನ್ನಿಟ್ಟ. आए हुए सारे अतिथियों के लिए एक बड़ा
बड़ा सा उत्सव उन्होंने ಔತಣದಲ್ಲಿ रखा और उस उत्सव में ಎಲ್ಲರೂ ಊಟ ಮಾಡ್ಕೊಂಡು ಮೋಜಿನಲ್ಲಿರುವಾಗ सब खा पी कर जब मौज में थे, ಸೌದಿ ಅರೇಬಿಯಾದ ಈ ಅರಸ सऊदी अरेबिया का यह राजा जो है ಅರ್ನಾಲ್ಡ್ ಪಾಲ್ಮರ್ ಬಳಿಗೆ ಬರ್ತಾನೆ. अर्नोल्ड पाल्मर के पास आते हैं. ಅವನ ಎದುರ ಬದ್ರ ಬಂದ ತಕ್ಷಣ आमने सामने आते ही ಅವನು ಬಹಳ ಖುಷಿಯಿಂದ ಅವನು ಹೇಳ್ತಾನೆ, वो बहुत खुशी से उनसे कहते हैं, ನಾನು ನಿನಗೋಸ್ಕರ ಏನ್ ಮಾಡ್ಲಿ? मैं आपके लिए क्या करूं? ಯಾಕಂದ್ರೆ ಅರ್ನಾಲ್ಡ್ ಪಾಲ್ಮರ್, ನೀವು ಗೂಗಲ್ ಅಲ್ಲಿ ನೋಡ್ಕೊಳ್ರಿ, आप गूगल में देखिए अर्नोल्ड पाल्मर जो है ಭಯಂಕರ ಫೇಮಸ್ ಆಗಿರುವಂತ ಆಟಗಾರನಾಗಿದ್ದ. वो बहुत ही नामी खिलाड़ी थे. ನಾನು ನಿನಗೆ ಏನ್ ಮಾಡ್ಲಿ ಅಂತ ಕೇಳಿದೆ. मैं तुम्हारे लिए क्या करूं? ಯಾವ ಸಹಾಯ ನಾನು ನಿನಗೆ ಮಾಡಬಹುದು? किस तरीके से मैं मदद कर पाऊं? ಅರ್ನಾಲ್ಡ್ ಪಾಲ್ಮರ್ ಹೇಳ್ತಾರೆ, अर्नोल्ड पाल्मर कहते हैं, ಅವರು ಒಮ್ಮಿಂದೊಮ್ಮೆ ಅರಸ, ಅಷ್ಟು ದೊಡ್ಡ ಅರಸ ಮುಂದೆ ಬಂದು ಕೇಳಿದಕ್ಕೆ ಭಯ ಬಿಟ್ಟು एकदम से बड़ा राजा सामने आकर पूछ रहा है, इसीलिए डर ಏನ್ कर ಹೇಳ್ಬೇಕು ಗೊತ್ತಿಲ್ಲ. वो क्या करना है पता ಸಡನ್ ಆಗಿ नहीं. ಅವ್ರು ಏನ್ ಹೇಳಿದ್ರು, वो अचानक से क्या कहते हैं, ನನಗೆ ಗಲ್ಫ್ ಕ್ಲಬ್ ಕೊಡಿ ಅಂತ ಹೇಳಿದ್ರು. मुझे गल्फ क्लब देना ಅಂದ್ರೆ ಅವ್ರ चाहिए. ತಲೆಗೆ ಬ್ಯಾಟ್, उसका मतलब ನನಗೆ उनके दिमाग में ಗಲ್ಫ್ वो ಕ್ಲಬ್ ಕೊಡಿ बैठ, ಅಂತ ಹೇಳಿದ್ರು. मुझे गल्फ क्लब दीजिए. ಇವ್ರು ಪಾರ್ಟಿ ಮುಗೀತು, पार्टी खत्म हो गया, ತಮ್ಮ ದೇಶಕ್ಕೆ ಹೊರಟು ಹೋದ್ರು. वो अपने देश वापस चले गए. ಮಾರನೇ ದಿನ अगले दिन ಏನಾದ್ರೂ ಸುದ್ದಿ ಬಂದಿದೆ ಅಂತ ತಮ್ಮ ಲೆಟರ್ ಬಾಕ್ಸ್ ಓಪನ್ ಮಾಡ್ತಾರೆ. कुछ तो खबर आया है कि लेटर बॉक्स ओपन करते हैं, ಅಲ್ಲಿ ಯಾವ ಸುದ್ದಿ ಇರೋದಿಲ್ಲ. वहाँ पर कोई भी पत्र नहीं ಒಂದು ವಾರ होता. ಹೋಯ್ತು. एक हफ्ता बीत गया. ಅರ್ನಾಲ್ಡ್ ಅನ್ಕೊಳ್ತಾರೆ, अर्नोल्ड सोचते ಅವನು हैं, ಸೌದಿ ಅರೇಬಿಯಾದ ಅರಸ, ಅವನು वो सऊदी अरेबिया के राजा है, ಎಷ್ಟೊಂದು ವ್ಯವಹಾರಗಳಿರ್ತದೆ ಅವನಿಗೆ. इतने सारे कामकाज उनके ನಾನು होते हैं. ಕೇಳಿದ ಅವನಿಗೆ ಎಲ್ಲಿ ನೆನಪಿರ್ಬೇಕು. मैंने जो पूछा उनको कहाँ पर ಯಾಕಂದ್ರೆ याद ಇವ್ರೇನ್ रहेगा, ಅನ್ಕೊಳ್ತಾ क्योंकि ಇದ್ದಾರೆ, ये क्या सोच रहे हैं, ಅವನು ಒಂದು ಬಂಗಾರದ ಗಲ್ಫೋ, एक सोने का गल्फ ಕಂಪ್ಲೀಟ್ ಬೆಳ್ಳಿ ಗಲ್ಫೋ या ಕಳಿಸಬಹುದು. फिर चांदी का गल्फ वो बेच सकते ಸೌದಿ हैं. ಅರೇಬಿಯಾದ ಅರಸ ಕೊಟ್ಟಾನಂತ ಇಟ್ಕೊಳ್ಳಿ ಅಂತ. सऊदी अरेबिया का राजा ने दिया है कि ಆದ್ರೆ कैसे रखने के लिए. ಆದ್ರೆ लेकिन ಒಂದು ವಾರ ಹೋಯ್ತು, एक हफ्ता बीत ಎರಡು ವಾರ गया, ಹೋಯ್ತು, 2 हफ्ते बीत गए, ಏನು ಸುದ್ದಿನೇ ಇಲ್ಲ. कुछ खबर ही नहीं ಒಂದು है. ತಿಂಗಳಾದ್ಮೇಲೆ एक महीना होने के ಇವ್ರು बाद ತಮ್ಮ ಅಭ್ಯಾಸದ ಪ್ರಕಾರ ये अपने आदत के अनुसार ಬೆಳಿಗ್ಗೆ ಎದ್ದು सुबह उठकर ಒಂದು ಲೆಟರ್ ಬಾಕ್ಸ್ ಓಪನ್ ಮಾಡ್ತಾರೆ. लेटर बॉक्स खोलते हैं, ಹೊರಗಡೆ ಇದ್ದಂತ ಲೆಟರ್ ಬಾಕ್ಸ್ ಓಪನ್ ಮಾಡ್ತಾರೆ. बाहर रहने वाले लेटर बॉक्स को खोलते ಅದ್ರ हैं. ಒಳಗಡೆ उसके अंदर ಒಂದು ಎನ್ವೆಲಪ್ ಇರ್ತದೆ. एक एनवलप रहता है. ಇವರು ಅದನ್ನ ಏನೋ ಪತ್ರ ಬಂದಿದೆ ಅಂತ ತಗೊಳ್ತಾರೆ. कोई पत्र आया है कि वो निकालते हैं, ಆದ್ರೆ ಎನ್ವೆಲಪ್ ಮೇಲ್ಗಡೆ लेकिन उस एनवलप के ऊपर ಕಾನ್ಫಿಡೆನ್ಷಿಯಲ್ ಅಂತ ಬರ್ದಿರ್ತದೆ. कॉन्फिडेंशियल के लिखा जाता ಇವ್ರ है. ಯೂಶುವಲಿ ಗವರ್ಮೆಂಟ್ ಇಂದ ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಲೆಟರ್ ಬಂದಾಗ ಕಾನ್ಫಿಡೆನ್ಷಿಯಲ್ ಅಂತ ಬರ್ತದೆ. आमतौर पर सरकार या कोई वर्क से जब लेटर आता है तब कॉन्फिडेंशियल के ಇವ್ರು आता है. ಏನಪ್ಪ ಈ ತರ ಬಂದಿದೆ ಅಂತ ಒಳಗಡೆ ಹೋಗಿ ತೆಗಿತಾರೆ. ये क्या ऐसे आया है कि अंदर जाकर ಅದನ್ನ वो खोलते ಓಪನ್ हैं. ಮಾಡಿ ಓದಿದ್ರೆ उसे खोलकर जब पढ़ते हैं, ಅದರಲ್ಲಿ 56 ಎಕರೆ ಗಲ್ಫ್ ಗ್ರೌಂಡ್ ಅಮೆರಿಕದ ಅವರ ಪಟ್ಟಣದಲ್ಲಿ ಅವರ ಹೆಸರಿಗೆ ಖರೀದಿಸಲ್ಪಟ್ಟು ನೋಂದಾಯಿಸಲ್ಪಟ್ಟಿರುವ ಪತ್ರ ಬಂದಿರ್ತದೆ. उस पत्र में लिखा गया है 56 एकड़ गल्फ ग्राउंड जो है उनके नाम पर दिया गया है. 56 ಎಕರೆ 56 एकड़ ಗಲ್ಫ್ ಗ್ರೌಂಡ್ गल्फ ग्राउंड ಇವರ ಹೆಸರಿನಲ್ಲಿ इनके नाम पर ಖರೀದಿ ಪತ್ರ खरीदा गया पत्र ಇವ್ರಿಗೆ ಕಳಿಸಲಾಗಿದೆ. इनको भेजा गया है. ಕೆಳಗಡೆ ಇರ್ತದೆ नीचे लिखा जाता है, ಗಿಫ್ಟ್ ಫ್ರಮ್ ಕಿಂಗ್ ಆಫ್ ಸೌದಿ. सऊदी के राजा की ओर से तोहफा. ಸೌದಿ ಅರೇಬಿಯಾದ ಅರಸನಿಂದ ಗಿಫ್ಟ್ ಅಂತ ಬರೆದಿರ್ತಾರೆ. सऊदी अरेबिया के राजा की ओर से तोहफा कहके लिखा जाता है. ಇವರಿಗೆ ಶಾಕ್ ಆಗುತ್ತೆ. ये अचंभित हो जाते हैं. ಇವ್ರು ಅನ್ಕೊಳ್ತಾರೆ, ये सोचते हैं, ನಾನು ಕೇಳಿದ್ದು ಗಲ್ಫ್ ಕ್ಲಬ್, मैंने गल्फ क्लब को पूछा ಇದೇನು ಅಂತ. ये क्या है ಈಗ कहके. ಇಲ್ಲಿ ವಿಚಿತ್ರ ನೋಡಿ, अब अजीब बात देखिए, ಗಲ್ಫ್ ಭಾಷೆಯಲ್ಲಿ ಅಂದ್ರೆ ಗಲ್ಫ್ ಆಟದ ಭಾಷೆಯಲ್ಲಿ गल्फ खेल के भाषा में ಗಲ್ಫ್ ಕ್ಲಬ್ ಅಂದ್ರೆ गल्फ क्लब यानी ಆಡುವ ಬ್ಯಾಟು ಹೌದು, खेलने वाला बैट भी है, ಆದ್ರೆ ಅದೇ ವೇಳೆಗೆ लेकिन उसी समय पर ಗಲ್ಫ್ ಕ್ಲಬ್ ಅಂದ್ರೆ गल्फ क्लब यानी ಗಲ್ಫ್ ಕ್ಲಬ್ ಅಂದ್ರೆ गल्फ क्लब ಅದೇ यानी ವೇಳೆಗೆ ಅದ್ರ ಇನ್ನೊಂದು ಅರ್ಥ, उसी समय पर उसका और एक अर्थ, ಗಲ್ಫ್ ಆಡುವ ಇಡೀ ಗಲ್ಫ್ ಕೋರ್ಸ್ ಅಂತೀವಲ್ಲ ನಾವು, ಇಡೀ ಕ್ಲಬ್ गल्फ खेलने वाला पूरा ಅದು गल्फ 60 ಎಕರೆ Ground. 50 ಎಕರೆ ಎಷ್ಟು ದೊಡ್ಡದಿರ್ಲಿ, वो चाहे कितना भी बड़ा क्यों ना हो, ಅದೆಲ್ಲ ಗಲ್ಫ್ ಕ್ಲಬ್ ಎಂಬುದಾಗಿ ಕರೆಯಲ್ಪಡ್ತದೆ. वो सब जगह मिलाकर गल्फ क्लब कहा जाता है. ಅರ್ನಾಲ್ಡ್ ಪಾಲ್ಮರ್ ಹೇಳ್ತಾರೆ, अर्नोल्ड पाल्मर कहते ನಾನು हैं, ನನ್ನ ಚಿಕ್ಕ ಬುದ್ಧಿಯಿಂದ मैं मेरे छोटे से ಒಂದು बुद्धि से ಚಿಕ್ಕ ಕ್ಲಬ್ ಅನ್ನ एक ಕೇಳಿದೆ. छोटे से क्लब को मैंने पूछा, ಆದ್ರೆ ಅರಸನು ಯಾವಾಗಲೂ ಅರಸನ ಹಾಗೆ ಯೋಚಿಸ್ತಾನೆ. लेकिन एक राजा जो है हमेशा राजा जैसे सोचता ಅರಸನ है. ಅಂದ್ಕೊಂಡಿದ್ದೇನೆಂದ್ರೆ राजा ने क्या सोचा कि ಅರ್ನಾಲ್ಡ್ ಪಾಲ್ಮರ್ ನನ್ನ ಹತ್ರ ಗಲ್ಫ್ ಗ್ರೌಂಡ್ ಕೇಳ್ಕೊಂಡಿದ್ದಾನೆ, अर्नोल्ड पाल्मर ने मेरे पास गल्फ ग्राउंड को पूछा है, ಗಲ್ಫ್ ಕ್ಲಬ್ ಅನ್ನ ಕೇಳ್ಕೊಂಡಿದ್ದಾನೆ गल्फ ಅಂದ್ಬಿಟ್ಟು क्लब को पूछा है ಒಂದು कि ತಿಂಗಳ ಸಮಯ ತಗೊಂಡು एक महीना समय ಖರೀದಿ लेकर ಮಾಡಿ उसे खरीद ಅವನ कर ಹೆಸರಿಗೆ ಗಿಫ್ಟ್ ಕಳಿಸಿದ್ದಾನೆ. उनके नाम पर गिफ्ट को उन्होंने ಒಂದು भेजा है. ಅನ್ಯೋನ್ಯತೆಯ ಬಲ. एक सहभागिता का बल. ಹನ್ನೆರಡು हन्ना ಒಂದೇ ಒಂದು ಗಂಡು ಮಗುವಿಗೆ ಕೇಳಿದ್ಲು, एक ही एक बेटे को उसने ಅವಳು मांगा, ಒಂದು ತಾಯಿಯ ಚಿಕ್ಕ ಮನಸ್ಸಿನಿಂದ ಕೇಳಿದ್ಲು ಅಷ್ಟೇ. वो एक माँ के छोटे मन से उसने आदरे पूछा, देವರು लेकिन परमेश्वर ಒಬ್ಬ ने ಅರಸನ
ಅರಸನು ಯೋಚಿಸುವ ರೀತಿಯಲ್ಲಿ ಅವಳಿಗೆ ಪ್ರವಾದಿಯನ್ನ ಕೊಟ್ಟ. एक राजा सोचने वाले तरीके से एक भविष्यवक्ता को उन्होंने ಹನ್ನಳು दिया। ಮಗನನ್ನ ಕೇಳಿದ್ಲು, हन्ना ने एक बेटे को पूछा, ಆದರೆ ದೇವರು ಪ್ರವಾದಿಯನ್ನ ಕೊಟ್ಟ. लेकिन परमेश्वर ने भविष्यवक्ता को दे दिया। ಅಬ್ರಹಾಮನು ಮಗನನ್ನ ಕೇಳಿದ, अब्राहम ने बेटे को पूछा, ಆದ್ರೆ ದೇವರು ಅವನನ್ನ ಅನೇಕ ದೇಶಗಳ ತಂದೆಯನ್ನಾಗಿ ಮಾಡಿದ. लेकिन परमेश्वर ने अब्राहम को कई देशों के पिता बनाए। ಅನ್ಯೋನ್ಯತೆಯ ಬಲ सहभागिता का बल, ಯಾವುದು ಅದರ ಮುಂದೆ कोई ನಿಂತ್ಕೊಳ್ಳಿಕ್ಕಾಗಲ್ಲ. भी चीज उसके सामने खड़ा नहीं हो सकता। ದಾನಿಯೇಲನು ದಿನಕ್ಕೆ 3 ಆವರ್ತಿ दानियल दिन में 3 बार ಕರ್ತನ ಜೊತೆಗೆ ಅನ್ಯೋನ್ಯತೆಯಲ್ಲಿ परमेश्वर के साथ सहभागिता ಅವರು में, ಹೇಳಿದ್ರು, उन्होंने कहा ಅವನಿಗೆ ಸಿಂಹದ ಗವಿಯಲ್ಲಿ ಹಾಕಲ್ಪಡಬೇಕು. उसे सिंह के गुफा में डाला देवर जाना वाक्य है। ಹೇಳ್ತದೆ, परमेश्वर का वचन कहता है, ದಾನಿಯೇಲನು दानियल ಅದನ್ನು ने ಕೇಳುವಾಗ उसे सुनते ही ಯಾರಿಗೂ ಚಮಚಾಗಿರಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ, किसी के सामने शिकायत नहीं करने ಯಾರಿಗೂ गया, ಆತನು ಮೆಚ್ಚಿಸ್ಲಿಕ್ಕೆ ಹೋಗ್ಲಿಲ್ಲ. किसी को प्रसन्न करने के लिए नहीं ಯಾಕಂದ್ರೆ गया, ಅನ್ಯೋನ್ಯತೆಯ ಮೂಲಕ ನಿಮಗೆ ಒಂದು ದಯೆ ಕೊಡಲ್ಪಟ್ಟಿದೆ. क्योंकि सहभागिता के निमित्त आपको एक एहसान दिया गया है। ನೀವು ಅನ್ಯೋನ್ಯತೆಯಲ್ಲಿ ಇರುವಾಗ आप जब उस सहभागिता में रहते हो, ಆರಾಧನೆಯ ಮೂಲಕ, आराधना के निमित्त, ಹಠ ಬಿಡದ ಪ್ರಾರ್ಥನೆಯ ಮೂಲಕ, बिना जिद के प्रार्थना, ಆತನ ಸನ್ನಿಧಿಯಲ್ಲಿ ಕೂತುಕೊಳ್ಳುವುದರ उनके ಮೂಲಕ उपस्थिति में बैठे रहने के ಒಂದು कारण ಕೃಪೆ, एक कृपा, ಒಂದು ದಯೆ ನಿಮಗೆ ಕೊಡಲ್ಪಟ್ಟಿದೆ. एक एहसान आपको दिया गया है। ಅದನ್ನು ಸಾಧಿಸಿಕೊಳ್ಳುವುದಕ್ಕೆ ನಾವು ಸುಳ್ಳು ಹೇಳಬೇಕಾಗಿಲ್ಲ. उसे हासिल करने के लिए हमें झूठ बताने की ಆತನ जरूरत ಜೊತೆಗೆ नहीं, ನಡೆಯೋದೊಂದೇ ಬೇಕಾಗಿರೋದು. सिर्फ उनके साथ चलना ಆತನ जरूरी ಜೊತೆ है, ಕೂತ್ಕೊಳ್ಳೋದು ಬೇಕಾಗಿರೋದು. सिर्फ उनके साथ बैठना ನಾವು ಆತನ जरूरी ಜೊತೆ है। ಕೂತ್ಕೊಳ್ಳುವಾಗ, अब जब हम उनके साथ ನಾವು बैठते ಆತನ हैं, ಜೊತೆಗೆ ನಿಂತುಕೊಳ್ಳುವಾಗ, जब हम उनके साथ खड़े ಆತನ होते ಜೊತೆಗೆ हैं, ನಡೆಯುವಾಗ जब उनके साथ हम चलते ಒಂದು हैं, ದಯೆ ಹಿಡಿದು ಬರ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. एक दया उतर आने के लिए प्रारंभ होता है। ಅದಕ್ಕೆ ಇಂಗ್ಲಿಷ್ ನಲ್ಲಿ ಜಾಯಿನಿಂಗ್ ದ ಡಾಟ್ಸ್ ಅಂತೀವಿ. ಅಂದ್ರೆ ನೆನಸದ ರೀತಿಯಲ್ಲಿ ಕೂಡ್ ಬರೋದು. सोच के बाहर सब कुछ एक साथ ಜನ आना। ಅಂತಾರೆ ಹಿಂಗಾಗ್ತದಂತ ನಾನು ನೆನೆಸಿದ್ದೆ ಅಲ್ಲ ಪಾಸ್ಟರ್, ಈ ರೀತಿ ಕೂಡಿ ಬರ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. लोग कहते हैं इस तरीके से मिलकर आएगा, क्योंकि मैंने नहीं सोचा था पास्टर। ನೆನಸದ ರೀತಿಯಲ್ಲಿ ಕೂಡಿ ಬರುವಂತ ದಯೆ. बिना सोच के बाहर इकट्ठा होकर आने वाला दया। ಇಲ್ಲಿವರೆಗೆ ಇದ್ದೀರಾ? आप यही यहाँ पर है। ಅನ್ಯೋನ್ಯತೆ ಸುಮ್ನೆ ಅರ್ಥವಿಲ್ಲದ ಯಾವುದೇ ಆಶೀರ್ವಾದ ತರದ ಲೋಕದ ಆಗು ಹೋಗುಗಳ ವಿಷಯದ ಅನ್ಯೋನ್ಯತೆ ಬೇಡ. खामोखा कोई भी लाभ नहीं लाने वाला दुनिया के होने वाला दया या ऐसा नहीं चाहिए। ಫ್ಯಾಷನ್ ಲೈಕ್ ಮಾಡೋರು ಫ್ಯಾಷನ್ ಬಗ್ಗೆ ಮಾತಾಡೋ ಜೊತೆನೆ ಅನ್ಯೋನ್ಯತೆ ಇರ್ತಾರೆ. जो फैशन पसंद करते हैं वैसे लोगों के साथ ही सहभागिता बनाते हैं, ಇನ್ನು ಯಾವುದೆಲ್ಲಿ ಸಿಗ್ತದಂತ ಹುಡ್ಕೊತ. और क्या कहाँ मिलेगा क्योंकि ढूंढते जाते हैं। ಆದ್ರೆ लेकिन ದೇವರ ದೈವಿಕವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ परमेश्वर का दैविक आशीष को हासिल करना है तो ಆತನ ಅನ್ಯೋನ್ಯತೆಯಲ್ಲಿ ತೊಡಗ್ತಾರೆ. उनके सहभागिता में ನಾನು वो ಆಗ್ಲೇ जुड़ जाते ಹೇಳಿದಲ್ಲ, हैं। ಸರಾಯಿ ಕುಡಿಯೋರು मैंने पहले ही बताया, जो शराब पीते हैं, ನಾಳೆಯಲ್ಲಿ ಕುಂತು ಕುಡಿಯೋನಂತ ಅನ್ಯೋನ್ಯತೆಯಲ್ಲಿ ಇರ್ತಾರೆ, ಒಬ್ರ ಜೊತೆಗೆ ಒಬ್ರು. जो शराबी है उसके साथ ही एक दूसरे के साथ बैठकर वो ಅಂತ पीते हैं। ಅನ್ಯೋನ್ಯತೆ ನಮಗೆ ಕೊಡಲ್ಪಟ್ಟಿಲ್ಲ. ऐसा सहभागिता हमें दिया नहीं गया है। ನಮಗೆ ಕೊಡಲ್ಪಟ್ಟಿರುವ ಅನ್ಯೋನ್ಯತೆ हमें जो सहभागिता दिया गया है ತಂದೆಯೊಂದಿಗೆ. वो पिता के साथ है। ನನಗೆ ಗೊತ್ತು, ಅದನ್ನು ಹೇಳುವಾಗ ನನಗೆ ಅದು ಅನುಭವ ಆಗುತ್ತೆ. मैं जानता हूँ, उसे बताते समय मुझे वो अनुभव होता है। ನಮಗೆ ಕೊಡಲ್ಪಟ್ಟಿರುವ ಅನ್ಯೋನ್ಯತೆ हमें जो सहभागिता दिया गया है ಆತನ ಒಬ್ಬನೇ ಮಗನಾದಂತ ಯೇಸುವಿನೊಂದಿಗೆ, उनके इकलौते पुत्र यीशु मसीह के साथ, ಪವಿತ್ರಾತ್ಮನೊಂದಿಗೆ. पवित्र आत्मा के साथ। ದಾವೀದನಿಗೆ ದೇವರು ಹೇಳ್ದ, दाऊद से परमेश्वर ने कहा, ಬಹಳ ಸುಂದರವಾಗಿ ಹೇಳ್ತಾ, बहुत सुंदर तरीके से वचन कहता है। ನಾನು ಅಂದ್ಕೊಳ್ತಾ ಇದ್ದೆ, मैं सोच रहा था, ನೀವೇ ಅದನ್ನ ಕಟ್ ಮಾಡಿ ಮುಂದುವರಿಯೋಣ. उसे काट कर आगे हम बढ़ेंगे। ದಾವೀದನಿಗೆ दाऊद को ಒಂದು ದಿನ ದಾವೀದ एक दिन दाऊद ತನ್ನ ಮನೆಯಲ್ಲಿ ಕೂತ್ಕೊಂಡಿದ್ದ. अपने घर में बैठे थे। ನಾನು ಅಂದ್ಕೊಂಡಿದ್ದೆ, मैंने सोचा था, ದಾವೀದನು ಪಾಪ ಮಾಡಿದ್ದಕ್ಕಾಗಿ ದೇವರು ಅವನಿಗೆ ಆಲಯವನ್ನು ಕಟ್ಟಬೇಡ ಅಂತ. दाऊद ने पाप किया, इस वजह से परमेश्वर ने उसे मंदिर बांधने से इनकार ನಾನು कर ಅದನ್ನ दिया। ರಿಸರ್ಚ್ ಮಾಡ್ತಾಲೇ ಇದ್ದೆ. मैं उसके बारे में खोज कर रहा ನೀವು था। ಅನ್ಬೋದು, आप कह सकते ಪಾಸ್ಟ್ರೇ, हैं, पासवान जी, ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ पहले इतिहास के पुस्तक में ದಾವೀದನು ತಾನೇ ಹೇಳ್ತಾನೆ, दाऊद खुद ही कहते हैं, ದೇವರಿಗೋಸ್ಕರ ಒಂದು ಆಲಯವನ್ನು ಕಟ್ಟಬೇಕೆಂಬುದಾಗಿ ನನ್ನಲ್ಲಿ ಇಚ್ಛೆ ಇತ್ತು. परमेश्वर के लिए एक मंदिर बांधना है क्योंकि मेरे अंदर इच्छा है। ಆದರೆ ದೇವರು, लेकिन परमेश्वर ने, ನೀನು ಬಹಳ ನೀನು ಬಹಳ ನನ್ನ ಯುದ್ಧಗಳನ್ನ ನೀನು ಮಾಡಿ मेरे ನಿನ್ನ ಕೈ ಬಹಳ ರಕ್ತದಲ್ಲಿರುವುದರಿಂದ मेरे युद्ध को लड़कर तुम्हारे हाथ खून में है, इस वजह से ನೀನು ನನ್ನ ಆಲಯವನ್ನು ಕಟ್ಟುವುದಿಲ್ಲ. तुम मेरे भवन को नहीं बांधोगे। ನಿಜ, ನಾನು ಅದನ್ನು ಓದಿದ್ದೆ. मैंने भी उसे पढ़ा था। ಆದ್ರೆ ಈಗ ನನ್ನ ಮನಸ್ಸಲ್ಲಿ ಬಂದಂತ ಒಂದು ಪ್ರಶ್ನೆ ಏನಾಗಿತ್ತಂದ್ರೆ, लेकिन मेरे मन में आया हुआ एक सवाल क्या था कि ದಾವೀದನು ನಿಜವಾಗಿಯೂ ಸತ್ಯ ನುಡಿತಾ ಇದ್ದಾನ? क्या दाऊद सही में
सच कह रहा है ಅಥವಾ ದೇವರು या फिर परमेश्वर ಅವನು ಮಾಡಿದ ತಪ್ಪಿನಿಂದ ಅದನ್ನ ಕಟ್ಟಲಿಕ್ಕೆ ಅನುಮತಿ ಕೊಡ್ಲಿಲ್ವಾ? जो गलती उसने किया उसके निमित्त उन्होंने उसे बांधने अनुमति ಸ್ವಲ್ಪ नहीं दिया। ರಿಸರ್ಚ್ ಮಾಡ್ತಾ ಇದ್ದೇನೆ, थोड़ा समय उसके बारे में खोज ಎಲ್ಲಾ कर रहा ಮೂಲಗಳನ್ನು था, ತೆಗೆದು ಹುಡುಕ್ತಾ ಇದ್ದೆ, हर एक मूल को निकाल कर मैं ढूंढ रहा ಬೈಬಲ್ था, ಟೈಮ್ ಲೈನ್ ತೆಗೆದು ಹುಡುಕ್ತಾ ಇದ್ದೆ. बाइबल टाइमलाइन निकाल कर मैं ढूंढ रहा ಅವಾಗ था। ನಾನು ಕಂಡಿದ್ದೇನೆಂದ್ರೆ तब मुझे यह पता ಅವಾಗ चला ನಾನು कि ಅಲ್ಲಿ ಹೊರಗೆ ಬಿದ್ದಿದ್ದು तब मुझे यह पता चला ಅವನು ಇನ್ನೂ ಪಾಪ ಮಾಡೋದಕ್ಕೆ ದೂರ ಇದ್ದಾಗಲೇ, पाप करने से बहुत पहले ही, ಅದನ್ನ ಇನ್ನೂ ಸೀನಲ್ಲೇ ಇರ್ಲಿಲ್ಲ, वो तब दृश्य में ही नहीं था, ಬರೀ ಎಲ್ಲ ಯುದ್ಧಗಳನ್ನು ಮುಗಿಸ್ಕೊಂಡು सिर्फ सारे युद्धों को समाप्त ಸ್ವಲ್ಪ कर ವಿಶ್ರಾಂತಿ ಇತ್ತು. थोड़ा सा विश्राम था, ಅವನು ತನ್ನ ಕೇದಾರಿನ ಮನೆಯಲ್ಲಿ ಕೂತ್ಕೊಂಡಿದ್ದ. वो अपने केदार के घर में बैठा ಅವಾಗ था। ಆತನ ಮನಸ್ಸಲ್ಲಿ ಆಸೆ ಬಂತು, तब उसके मन में एक आशा ನಾನು आया, ಕೇದಾರಿನ ಮನೆಯಲ್ಲಿ ವಾಸಿಸ್ತಾ ಇದ್ದೀನಿ, मैं केदार के घर में वास कर रहा ಆದ್ರೆ हूँ, ದೇವರು ಇನ್ನೂ ಬಟ್ಟೆಯಿಂದ ಹೆಣೆದಂತ ಗುಡಾರದಲ್ಲಿ ವಾಸಿಸ್ತಾ लेकिन ಇದ್ದಾನೆ. परमेश्वर अभी भी कपड़े से बने हुए तंबू में वास कर ನಾನು रहे ಆತನ हैं। ಒಂದು ಆಲಯವನ್ನು ಕಟ್ಟಬೇಕು. मैं उनके लिए एक मंदिर बांधना ದೇವರ है। ಆತ್ಮನಲ್ಲಿ ಮಾತಾಡುವಾಗ परमेश्वर के आत्मा जब वहां पर beautiful, बात कर रहे ಅದಿನ್ನೂ थे, ಮಾಡಿದ ಎಡವಿದಂತ ತಪ್ಪು ಇನ್ನೂ ಸೀನಲ್ಲೇ ಇರ್ಲಿಲ್ಲ. वहां पर जो गलती उसने किया वो दृश्य में ही ಅದರ नहीं ಅರ್ಥ, था। उसका मतलब ಆತನು ಹೇಳಿದ್ದು ನಿಜ. जो उसने कहा वो सच था। ಏನಂದ್ರೆ, वो क्या है कि ನೀನು ಬಹಳ ಯುದ್ಧಗಳನ್ನು ಮಾಡಿದ್ದರಿಂದ तुमने बहुत युद्ध किया, इस वजह से ನೀನು ನನ್ನ ಆಲಯನ ಕಟ್ಟೋದಿಲ್ಲ, तुम मेरे भवन को नहीं ಆದ್ರೆ बांधोगे, लेकिन ನಾನು ನಿನಗೆ ಒಬ್ಬ ಮಗನನ್ನು ಕೊಡ್ತೇನೆ. मैं तुम्हें एक बेटे को उत्पन्न करूंगा, ಅವನು ಹುಟ್ಟಿದಂದಿನಿಂದಲೇ और वो जन्म से ही ಇಸ್ರಾಯೇಲ್ ದೇಶ ಸಮಾಧಾನದಲ್ಲಿ ವಾಸವಾಗಿರುವುದು ನೆನಪಿಟ್ಕೊಳ್ಳಿ. इजराइल देश जो है वो शांति में वास ಆತನ करेगा। ಸುತ್ತಣ ವೈರಿಗಳಿಂದ ನಾನು ಆತನಿಗೆ ವಿಶ್ರಾಂತಿಯನ್ನು ಕೊಡುವೆನು. उसके इर्द गिर्द रहने वाले शत्रुओं से मैं उन्हें विश्राम दूंगा। ಸೊಲೊಮೋನನು सुलेमान जो है ಒಂದು ಯುದ್ಧವನ್ನಾದ್ರೂ ಮಾಡಲಿಲ್ಲ. एक युद्ध को भी उसने नहीं लड़ा। ಸೊಲೊಮೋನನು सुलेमान जो है ಒಂದಾದ್ರೂ ಯುದ್ಧದಲ್ಲಿ ಆತನು ಪ್ರವೇಶಿಸಲೇ ಇಲ್ಲ, ಯುದ್ಧ ನಡೆಯಲೂ ಇಲ್ಲ. कोई एक युद्ध में भी उसने प्रवेश नहीं किया और कोई युद्ध चला भी ಆದ್ರೆ नहीं। ದಾವೀದನು लेकिन दाऊद जो है ಬಹಳ ಯುದ್ಧಗಳನ್ನು ಮಾಡಿದ್ದರಿಂದ बहुत युद्ध को लड़ा, इस वजह ಅದು से ತಾನಾಗಿ ಅಲ್ಲ, वो अपने आप ही नहीं, ದೇವರಿಂದ ಕಳಿಸಲ್ಪಟ್ಟಂತ ಯುದ್ಧಗಳನ್ನು ಮಾಡಿದ್ದರಿಂದ परमेश्वर से भेजे गए युद्ध को उसने किया, इस वजह से ಆತನು ಆಲಯವನ್ನು ಕಟ್ಟಲಿಕ್ಕೆ ಆಗ್ಲಿಲ್ಲ. वो मंदिर को नहीं बांध पाया। ನಾನು ಪ್ರಾರ್ಥಿಸ್ತಾ मैं प्रार्थना करते ಕರ್ತನಲ್ಲಿ हुए ಕಾದುಕೊಂಡಾಗ परमेश्वर में जब इंतजार कर ಬಹಳ रहा था, ಅದ್ಭುತವಾಗಿ ದೇವರ ಆತ್ಮನು ಹೃದಯಗಳ ಜೊತೆಗೆ ಮಾತಾಡ್ತಾನೆ. बहुत अद्भुत तरीके से परमेश्वर हृदयों के साथ बात ನಾನು करते ನಿಮಗೆ हैं। ಕೇಳ್ತೇನೆ, मैं आपसे पूछता हूँ, ದಾವೀದನು ತನ್ನ ಕೆಲಸವನ್ನ ಮಾಡಿದ, दाऊद ने अपने काम को किया, ಅದನ್ನು ಎಷ್ಟು ಸುಂದರವಾಗಿ वो ಮಾಡಿದ್ನಂದ್ರೆ, इतने सुंदर तरीके से उसने किया कि ದಾವೀದನು ಯುದ್ಧಕ್ಕೆ ಹೋಗುವಾಗ दाऊद जब युद्ध में जा रहा था, ದೇವರಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ. परमेश्वर खामोशी से बैठ नहीं पाए। ದೇವರು ಹೇಳ್ತಾರೆ, परमेश्वर कहते हैं, ನೀನು ನೇರವಾಗಿ ವೈರಿಗಳ ಮೇಲೆ ಬೀಳದೆ तुम सीधे तरीके से शत्रुओं के ऊपर बिना जाए ಬಾಕಾ ಮರಗಳಿರುವ ಅರಣ್ಯದಿಂದ ಪ್ರವೇಶಿಸು. तूत वृक्ष रहने वाले जंगल से तुम प्रवेश करो। ಆಗ ಬಾಕಾ ಗಿಡ ಮರಗಳ ಮೇಲೆ ಎಲೆಗಳ ಮೇಲೆ तब तूत वृक्ष के पत्तों के ऊपर ನನ್ನ ಸೈನ್ಯಯ ಹೆಜ್ಜೆಯ ಸಪ್ಪಳವನ್ನ ಕೇಳುವಿ. मेरे सेना के कदमों के आहटों को तुम सुनोगे। ಆವಾಗ और तब ಯೆಹೋವನು यहोवा ಯುದ್ಧ ಶೂರನಾಗಿ ನಿನಗಿಂತ ಮುಂದೆ ಹೋದನೆಂಬುದನ್ನ ತಿಳಿದುಕೊಂಡು, युद्ध वीर बनकर तुमसे भी आगे गए हैं, क्योंकि ये समझकर, ಅದರ ಅರ್ಥ उसका मतलब ಯೆಹೋವನು ತಾನೇ ದಾವೀದನೊಂದಿಗೆ ಹೋರಾಡ್ದ. यहोवा खुद दाऊद के साथ दाऊद लड़ाई युद्ध करने होराಡಿದ. लगे। दाऊद के साथ रहकर उन्होंने युद्ध ಅದಕ್ಕೆ लड़ा। ದೇವರ ವಾಕ್ಯ ಹೇಳ್ತದೆ, इसलिए परमेश्वर का वचन कहता है, ಯುದ್ಧ ನಿಮ್ಮದಲ್ಲ, युद्ध आपका नहीं है ನನ್ನದು, परंतु मेरा है। ಆಮೆನ್. आमेन। ಈಗ ನೋಡೋಣ, अब हम देखेंगे, ದಾವೀದನು ತೀರಿ ಹೋದ, दाऊद गुजर गया, ಆತನ ಸಂತತಿಯವರು ತೀರಿ ಹೋದರು, उसके संतति वाले गुजर गए, ಅನೇಕ ಅರಸುಗಳು ತೀರಿ ಹೋದರು. कई सारे राजा वो मर गए। ನಂತರ ದೇವರು ಯೆರೆಮೀಯನ ಮೂಲಕ, उसके बाद परमेश्वर यिर्मयाह के निमित्त, ಯೆಶಾಯನ ಮೂಲಕ एशाया के निमित्त ಮಾತನಾಡಿ ಹೇಳಿದ, बात कर उन्होंने कहा, ದಾವೀದನ ವಂಶದಲ್ಲಿ ಒಬ್ಬ ಅರಸನು ಹುಟ್ಟುವನು, दाऊद के वंश में एक राजा जन्मेगा ಆತನ ಹೆಸರು ಶಾಂತಿದಾಯಕನು. और उसका नाम शांति का राजकुमार। ಆಮೆನ್. आमेन। ಒಬ್ಬ ಅರಸನು ಹುಟ್ಟುವನು, एक राजा का जन्म होगा। ಯೇಸು ಸ್ವಾಮಿ यीशु मसीह ದಾವೀದ ಕುಮಾರನಾಗಿ दाऊद का पुत्र बनकर ದಾವೀದನ ವಂಶದಲ್ಲಿಯೇ दाऊद के वंश में ही ಹುಟ್ಟಿ ಬಂದ. जन्म लेकर आया। ಹುಟ್ಟಿ ಬಂದದು ಮಾತ್ರವಲ್ಲ, सिर्फ जन्म लेकर आना ही नहीं, ನೀನು ಆಲಯವನ್ನ ಕಟ್ಟಬೇಕೆಂಬುದಕ್ಕಾಗಿ, आप उस मंदिर को बांधना है के ನಿನಗೆ ಯುದ್ಧಗಳು ಇರಬಾರದೆಂಬುದಕ್ಕಾಗಿ, आपके लिए कोई युद्ध नहीं रहना है के ನಿನಗೆ ಸುತ್ತಣ ವೈರಿಗಳಿಂದ ಯುದ್ಧವು ಇರಬಾರದೆಂಬುದಕ್ಕಾಗಿ, आपके इर्द गिर्द रहने वाले शत्रुओं के द्वारा आपको कोई युद्ध नहीं करना ಆತನು है ಎಲ್ಲ ಯುದ್ಧಗಳನ್ನು ನಡೆಸಿದ. उन्होंने खुद सारे युद्धों को ಯೇಸು लड़ा। ಸ್ವಾಮಿ यीशु मसीह ಕ್ರೂಜೆಯ ಮೇಲೆ उस क्रूस के ऊपर ಶಾಪದ ವಿರುದ್ಧ ಯುದ್ಧ ಮಾಡಿದ. शाप के खिलाफ लड़ाई उन्होंने किया।
ರೋಗವನ್ನ ಸೋಲಿಸಿದ, बीमारी को उन्होंने हराया, ಬಡತನವನ್ನ ಸೋಲಿಸಿದ गरीबी को उन्होंने हराया। ದಾವೀದನು दाऊद ಯಾವ ರೀತಿಯಾಗಿ जिस तरीके से ಎಲ್ಲ ಆಲಯದ ಕಟ್ಟಡಕ್ಕೋಸ್ಕರ मंदिर के बांधने के लिए ಎಲ್ಲಾ ಸಂಗತಿಗಳನ್ನ ಸಿದ್ಧ ಮಾಡಿದ್ನು. सारे विषयों को जैसे उन्होंने तैयार किया। ಸಮಯದ ನಿಮಿತ್ತ ನಾನು ಅದನ್ನು ಓದ್ತಾ ಇಲ್ಲ, समय के निमित्त मैं उसे पढ़ नहीं रहा ಅದು हूँ, ಭಯಂಕರ ನನಗೆ ನನ್ನ ಹೃದಯ ತಾಕಿತು. लेकिन भयंकर ओर से मेरे हृदय को उसने छू लिया ನನ್ನ है। ಮಗನು ಆಲಯವನ್ನು ಕಟ್ಟುವನೆಂಬುದಾಗಿ मेरा बेटा मंदिर को बांधेगा कह के ದಾವೀದನು दाऊद ಎಣಿಸಲಾಗದಷ್ಟು ಬಂಗಾರ, हिसाब के बाहर रहने वाला सोना, ಬೆಳ್ಳಿ, चांदी, ಕಬ್ಬಿಣ, लोहा, ಮೊಳೆಗಳು, कीले, ಬಾಗಿಲಿನ ಹಿಂಜಸ್ಗಳು, दरवाजे के हिंजेस, ಅವನ್ನೆಲ್ಲ ಲೆಕ್ಕವಿಲ್ಲದಷ್ಟು ಸಿದ್ಧ उन ಮಾಡಿಟ್ಟಂತೆ. सारे चीजों को हिसाब के बाहर गिनती के बाद उन्होंने तैयार कर रखा। ಯೇಸು ಸ್ವಾಮಿ यीशु मसीह ಕ್ರೂಜೆ ಮೇಲೆ क्रूस के ऊपर ನೀನು ಸಮಾಧಾನವಾಗಿರ್ಬೇಕೆಂಬುದಾಗಿ, आप विश्राम से रहना है ನಾನು कह के, ಸಮಾಧಾನವಿರ್ಬೇಕೆಂಬುದಾಗಿ, मैं शांति से रहना है कह के, ಅದಕ್ಕೆ ನನಗೆ ಹೋರಾಟ, ಅದಕ್ಕೆ ನಾನು ಹೇಳ್ತೀನಿ ಹೋರಾಟ ಬೇಡ, इसलिए मैं कहता हूँ लड़ाई नहीं चाहिए, ಅನ್ಯೋನ್ಯತೆ ಇರಲಿ. सहभागिता रहे। ಅನ್ಯೋನ್ಯತೆಯನ್ನು ದಯಪಾಲಿಸುವುದಕ್ಕಾಗಿ सहभागिता देने के लिए ತನ್ನನ್ನು ತಾನು ಅರ್ಪಿಸಿ अपने आप को अर्पित कर ಎಲ್ಲವನ್ನ ಸೋಲಿಸಿದ. सब कुछ उन्होंने हरा दिया। ಇವತ್ತು ದೆವ್ವಗಳು ನಿನ್ನನ್ನು ಕಂಡ್ರೆ ತಮ್ಮ ಸೋಲನ್ನು ನೋಡ್ತವೆ. आज दुरात्माएं आपको देखते हैं तो अपने हार को देखते ಇವತ್ತು हैं। ದುರಾತ್ಮಗಳು ನೀನು ಅನ್ಯೋನ್ಯತೆಯಲ್ಲಿ ಇರುವಂತ ವ್ಯಕ್ತಿಯಾಗಿರುವುದಾಗಿದ್ರೆ ನಿನ್ನನ್ನು ಕಂಡ ತಕ್ಷಣ ನಡುತ್ತವೆ. अगर आप सहभागिता में रहने वाले व्यक्ति हैं तो दुरात्माएं आपको देखते ही कांप उठते हैं। कारण क्या है? ಆತನು ಹೋರಾಡಿದ ಯುದ್ಧಗಳು. जो युद्ध उन्होंने लड़ा उसके ಇವತ್ತು ನೀನು वजह से ಹೋರಾಡಬೇಕಾಗಿಲ್ಲ. आज आपको लड़ने की जरूरत ಅದು नहीं ಬಡತನ. है। वो गरीबी हो, ಫೇಲ್ಯೂರ್, नाकामी हो, ಏನಂತೀವಿ ಕನ್ನಡದಲ್ಲಿ ಫೇಲ್ಯೂರ್ಗೆ, ಸೋಲುವಿಕೆ, नाकामी हो, ಸೋತು ಹೋಗುವುದು, हार मानना हो, ನಾವು ಕೆಟ್ಟ ಹಣೆ ಬರ ಅಂತೀವಿ. बदकिस्मती हो, ಇವುಗಳನ್ನೆಲ್ಲ ಆತನು ಸೋಲಿಸಿದ್ದಾನೆ. ये सारे चीजों को उन्होंने हरा ದಾವೀದನ दिया ಹಾಗೆ, है। दाऊद के ದಾವೀದನ जैसे, ಕುಮಾರನಾಗಿ दाऊद के पुत्र ಎಲ್ಲ बनकर ಸಂಗತಿಗಳನ್ನ ನಿನಗೆ ಶೇಖರಿಸಿ ಇಟ್ಟು सारे विषयों को आपके लिए इकट्ठा कर रखकर, ಇಸ್ರಾಯೇಲರಿಗೆ ಹೇಳಿದ ಹಾಗೆ, जिस तरह इजरायलियों से उन्होंने ನೀನು कहा, ಕಟ್ಟದ ಮನೆಗಳು, जो घर तुमने नहीं बांधा, ನೀನು ನೆಡದ ದ್ರಾಕ್ಷಾ ತೋಟಗಳು, जो दाग के बगीचा तुमने नहीं ನೀನು बनाया, ಅಗಿಯದ ಬಾವಿಗಳು, जो कुओं को तुमने नहीं खोदा, ನಾನು ನಿಮಗೆ ಹೇಳ್ತೇನೆ, मैं आपसे कहता हूँ ಸಮೃದ್ಧಿಯಾದಂತ ಆಶೀರ್ವಾದಗಳು ಇಡಲ್ಪಟ್ಟಿದೆ. समृद्धि से भरे हुए आशीष आपके लिए रखे गए हैं। ಅನ್ಯೋನ್ಯತೆ ಬೇಕು. वह सहभागिता ದೇವರ चाहिए, ಆತ್ಮನೊಂದಿಗೆ ಅನ್ಯೋನ್ಯತೆ ಬೇಕು. परमेश्वर के आत्मा के साथ सहभागिता चाहिए। ಸೌಭಾಗ್ಯವನ್ನು ಆತನು ಗೆದ್ಕೊಂಡಿದ್ದಾನೆ. सौभाग्य को उन्होंने जीत लिया है, ದೈವಿಕ ಆರೋಗ್ಯವನ್ನು ಆತನು ಗೆದ್ಕೊಂಡಿದ್ದಾನೆ. दैविक सेहत को उन्होंने जीत लिया है। ಆದ ಕಾರಣ ಆತನು ಪರಲೋಕಕ್ಕೆ ಎತ್ತಲ್ಪಡುವ ದಿನ उस कारण से स्वर्ग में उठाया जाने ತನ್ನ वाला दिन ಶಿಷ್ಯರಿಗೆ ಹೇಳ್ತಾ वो ಇದ್ದಾನೆ, अपने चेलों से कह रहे हैं, ಹೊರಟು ಹೋಗಿ तुम जाओ ಲೋಕದಲ್ಲೆಲ್ಲ ಈ ಸುವಾರ್ತೆಯನ್ನು और ಸಾರಿ. दुनिया के हर एक कोने में सुसमाचार बताओ। ಯೇಸು ಸ್ವಾಮಿ यीशु मसीह ತಾನೇ ಆಲಯಕ್ಕೆ ಮೂಲೆಗಲ್ಲು, वह खुद ही भवन के लिए मूल पत्थर ಆದ್ರೆ है, ಎಲ್ಲದಕ್ಕಿಂತ ದೊಡ್ಡವಾದ ಆಲಯವನ್ನು ನೋಡುವುದಕ್ಕಾಗಿ ಆತನು ನಿಂತ್ಕೊಳ್ಳಿಲ್ಲ. लेकिन सबसे बड़े चर्च को देखने के लिए वो नहीं खड़े रहे, ಅದನ್ನು ನಿಮಗೆ ನಮಗೆ ಬಿಟ್ಟೋದ. उसे आप और हमारे लिए उन्होंने छोड़कर वो चले ಯಾಕೆ? गए। क्यों? ಒಂದು ಸೊಲೊಮೋನನ ಸಂತತಿ ಬರ್ತದೆ, एक सुलेमान का संतति आएगा, ಅದಕ್ಕೆ ಯುದ್ಧ ಇರುವುದಿಲ್ಲ. उसको युद्ध नहीं रहेगा। ಪಾಸ್ಟರ್ ನನಗೆ ಬಹಳ ಯುದ್ಧ ಇದೆ, पास्टर मेरे बहुत युद्ध है, ಮಾಡಬೇಡ್ರಿ. मत कीजिए। ದಾವೀದನು ಕೇಳಿದ, दाऊद ने ನಾನು पूछा, ಯುದ್ಧಕ್ಕೆ ಹೋಗ್ಲಾ? मैं युद्ध में जाऊं क्या? ದೇವರ ಕರ್ತನ ಹೇಳ್ದ, परमेश्वर ने कहा, ಹೋಗು, जाओ, ಆದ್ರೆ ಯುದ್ಧ ನಿನ್ನದಲ್ಲ. लेकिन युद्ध तुम्हारा युद्ध नहीं है, नन्नದು। लेकिन युद्ध मेरा है। ಯೆಹೋಷಾಫಾಟನಿಗೆ ಹೇಳ್ದ, यहोशाफाट से ಹೋಗು उन्होंने ಯುದ್ಧಕ್ಕೆ, कहा, तुम युद्ध में ಆದ್ರೆ जाओ, ಕತ್ತಿ ಹಿಡಿಬೇಡ, लेकिन तलवार मत ಆರಾಧಕರನ್ನ पकड़ो, ಮುಂದಿಡು. आराधका को आगे ಆರಾಧಕರು रखो। ಆರಾಧಿಸ್ತಾ ಇದ್ದಂಗೆ आराधक जैसे आराधना कर रहे हो, ವೈರಿಗಳು ತಮ್ಮನ್ನು ತಾವು ಹೊಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. शत्रु जो है अपने आप को मार ನನಗೆ ಗೊತ್ತು देंगे। ನಿಮ್ಮಲ್ಲಿ ಅನೇಕ ಯುದ್ಧಗಳು ಉಂಟು. मैं जानता हूँ आप में से कई लोगों को कई सारे युद्ध ಒಂದೇ है, ಉತ್ತರ, लेकिन एक ही उत्तर है, ಅನ್ಯೋನ್ಯತೆ. सहभागिता। ಹೋರಾಡ್ಲಿಕ್ಕೆ ಹೋಗ್ಬೇಡ್ರಿ, आप लड़ाई मत कीजिए, ಹೋರಾಡ್ಲಿಕ್ಕೆ आप ಹೋಗ್ಬೇಡ್ರಿ. लड़ाई कर ನೀವು मत ಎಷ್ಟು कीजिए, ಹೋರಾಡ್ತಿರೋ आप जितना ಅಷ್ಟು लड़ेंगे ಸೈತಾನ್ ಹೋರಾಡ್ಲಿಕ್ಕೆ उतना ನೋಡ್ತಾನೆ. शैतान आपके खिलाफ ಅದರ लड़ेगा, ಬದಲು लेकिन उसके बदले ಕರ್ತನ में ಜೊತೆಗೆ ಅನ್ಯೋನ್ಯತೆಯಲ್ಲಿ परमेश्वर के साथ सहभागिता में आप ಕರ್ತನ ಜೊತೆಗೆ रहिएगा, ಅನ್ಯೋನ್ಯತೆಯಲ್ಲಿ ಪ್ರವೇಶಿಸಿ. परमेश्वर के साथ सहभागिता में आप प्रवेश कीजिएगा। ಆತನ ಅನ್ಯೋನ್ಯತೆಯಲ್ಲಿ उनका सहभागिता में ಎಷ್ಟು ಆಳಕ್ಕೆ ಹೋಗ್ತೀರೋ, जितना गहराई में आप जाएंगे, ಯೋಸೆಫನ ಹಾಗೆ, यूसुफ के जैसे, ನೋಹನನ ಹಾಗೆ नोहा के जैसे, ಆ ದಯೆಗಳು ತೆರೆಯಲ್ಪಡ್ಲಿಕ್ಕೆ ಪ್ರಾರಂಭ ಆಗ್ತವೆ. वह एहसान जो है आपके लिए ಅದಕ್ಕೆ खुलने ನಾನು लगेंगे। ಬಹಳಷ್ಟು ನಾನು ಇದು ಇಂಗ್ಲಿಷ್ ನಲ್ಲಿ ಇಂಥದೆಲ್ಲ ಬೋಧಿಸ ಈಸಿ ಆಗುತ್ತೆ ಶಬ್ದಕೋಶದ ನಿಮಿತ್ತವಾಗಿ. इंग्लिश में प्रचार करना आसान ಅದಕ್ಕೆ होता ನಾನು है शब्दकोश ಹೆಚ್ಚಾಗಿ की ಇದು वजह से, ಬೈಂಡಿಂಗ್ ಬಂಧಿಸ್ತೇನೆ, ಅವುಗಳಲ್ಲಿ ಹೆಚ್ಚಾಗಿ ತೊಡಗೋದಿಲ್ಲ ನಾನು. मैं बांधता हूँ, बंधन में डालता हूँ, उसमें बहुत में नहीं चलता, ಯಾಕಂದ್ರೆ ನನಗೆ ಗೊತ್ತು क्योंकि मैं जानता हूँ ಆತನ ಅನ್ಯೋನ್ಯತೆಯಲ್ಲಿ ನಾವು ಕೂತ್ಕೊಳ್ಳುವಾಗ उनके सहभागिता में जब हम बैठते हैं, ಯುದ್ಧವು ಆತನದು, युद्ध जो है उन्हीं का है, ಯುದ್ಧವು ಆತನಿಗೆ युद्ध ಸಂಬಂಧಪಟ್ಟ जो है उन्हीं से संबंधित है। ಸಿಂಪಲ್ ಆಗಿ आसान ಇದಕ್ಕೆ तरीके से ಪೂರಕವಾದಂತ ಹೊಸ ಒಡಂಬಡಿಕೆಯಲ್ಲಿರುವಂತ ವಚನ ಯಾವ್ದು ಹೇಳಿ? इसके सबूत में नए करार में रहने वाला वचन कौन सा है बताइए? ಎಲೆ ಹೊರೆ ಹೊತ್ತವರೆ,
अरे बोझ से भरे हुए ಕಷ್ಟಪಡುವವರೇ संघर्ष में जो है ನನ್ನ ಬಳಿಗೆ ಬನ್ನಿರಿ, मेरे पास आइए, ನಾನು ನಿಮಗೆ मैं तुम्हें ಹೊಡೆದಾಡಿ ಸಾಧಿಸ್ಕೊಳ್ರನ್ನ मार के हासिल करने ನಾನು के लिए ನಿಮಗೆ मैंने ವಿಶ್ರಾಂತಿಯನ್ನು ಕೊಡುವೆನು. कहा, मैं तुम्हें विश्राम ಯಾಕೆ दूंगा, ದಾವೀದನ ಹಾಗೆ ಎಲ್ಲ ಗಳಿಸಿಟ್ಟಿದ್ದಾನೆ. क्योंकि दाऊद के जैसे सब कुछ उन्होंने इकट्ठा ನಾವು कर रखा। ಅನ್ಯೋನ್ಯತೆಯಲ್ಲಿ ಹೋಗುವಾಗ उस सहभागिता में जब हम जाते हैं, ಆ ಒಂದು ಸಮೃದ್ಧಿ ಅದು ಪ್ರವೇಶಿಸ್ಲಿಕ್ಕೆ ಸ್ಟಾರ್ಟ್. वह समृद्धि जो है वो प्रवेश करने लगता है। ಸೋತ್ ಹೋಗ್ಬೇಡ್ರಿ, आप हार मत मानिए, ಬಿದ್ದು ಹೋಗ್ಬೇಡ್ರಿ. आप गिर मत जाइए। ಆತನ ಸನ್ನಿಧಿಯಲ್ಲಿ उनके उपस्थिति में ಕರಗಳನ್ನು ಎತ್ತಿ ಬರುವವರಾಗಿ, हाथों को उठाते हुए आने वाले ಆತನನ್ನು बनिए, ಹುಡುಕುವವರಾಗಿ, उनको ढूंढने वाले आप बनिए, ಆತನನ್ನು ಶೋಧಿಸುವವರಾಗಿ, उनको ढूंढने वाले बनिए। ಆತನ ಅನ್ಯೋನ್ಯತೆಯಲ್ಲಿ उनके सहभागिता में ಶ್ರೇಷ್ಠವಾದ ಬಿಡುಗಡೆ ಉಂಟು. श्रेष्ठ छुटकारा है। ನಮ್ಮ ಅನ್ಯೋನ್ಯತೆಯು हमारा ಮನುಷ್ಯರ सहभागिता ಸಂಗಡ ಅಲ್ಲ, मनुष्य के साथ नहीं, ನಮ್ಮ ಅನ್ಯೋನ್ಯತೆಯು हमारा सहभागिता ದೆವ್ವಗಳ ಸಂಗಡ, दुरात्माओं के साथ नहीं, ನಮ್ಮ ಅನ್ಯೋನ್ಯತೆಯು हमारा सहभागिता ಬೇರೆ ಯಾವ ವಿಷಯ ಜೊತೆಗೂ ಅಲ್ಲ. दूसरे कोई भी विषय के लिए नहीं ನಮ್ಮ है, ಅನ್ಯೋನ್ಯತೆ परंतु हमारा ತಂದೆ, सहभागिता ಆತನ ಮಗ पिता और उनके पुत्र ಮತ್ತು ಪವಿತ್ರಾತ್ಮನೊಂದಿಗಿರುವ. और पवित्र आत्मा के साथ है। ಆಮೇನ್, आमेन, ಆಮೇನ್. आमेन। ಒಂದು ವೇಳೆ ದೇವರು ನಿಮ್ಮ ಜೊತೆ ಮಾತಾಡಿದ್ರೆ, ಇದರಲ್ಲಿ ಒಂದು ವೇಳೆ ನಿಮಗೆ ಏನು ಮುಟ್ಟಲ್ಪಟ್ಟಿರೋದಾಗಿದ್ರೆ, अगर परमेश्वर ने आपसे बात किया है और आप छुए गए हैं तो ಆತನ ಅನ್ಯೋನ್ಯತೆಗೆ ನೀವು ಸಮರ್ಪಿಸುವುದಾಗಿದ್ರೆ, उनकी सहभागिता में अपने आप को आप समर्पित करेंगे ನಿಮ್ಮನ್ನು तो ಆತನ ಸನ್ನಿಧಿಗೆ ನಿಮ್ಮನ್ನು ನೀವು ತಗೊಂಡು ಬನ್ರಿ ಅಂತ ಕೇಳ್ಕೊಳ್ತೇನೆ. आप उनके उपस्थिति में उनके सम्मुख में Bring अपने आप को yourself in the प्रतिष्ठित presence of कीजिए, God. ನಿಮ್ಮನ್ನು ನೀವು ದೇವರ ಸನ್ನಿಧಿಗೆ ತನ್ರಿ. अपने आप को परमेश्वर की उपस्थिति में लाइए। ಅದಕ್ಕಿಂತಲೂ ಅನ್ಯೋನ್ಯತೆಯ ಸಮಯಕ್ಕಿಂತಲೂ ಶ್ರೇಷ್ಠವಾದದ್ದು ಬೇರೊಂದಿಲ್ಲ. सहभागिता के समय से भी श्रेष्ठ कोई कुछ भी ಅಲ್ಲಿ नहीं है। ಸಿಗುವುದಕ್ಕಿಂತಲೂ ಬಿಡುಗಡೆ ಬೇರೆ ಕಡೆ ಸಿಗಲಿಕ್ಕೆ वहाँ पर ಸಾಧ್ಯವಿಲ್ಲ. मिलने वाला छुटकारा कहीं और नहीं मिल सकता है। ಕೆಲವು ಕ್ಷಣ थोड़े क्षण के लिए ಆತನ ಸನ್ನಿಧಿಯಲ್ಲಿ उनके उपस्थिति में ನೀವು ಕೇಳಿದ್ದನ್ನ ಜ್ಞಾಪಿಸಿಕೊಂಡು आपने जो सुना उसे याद कर कर ಸಮರ್ಪಿಸಿ समर्पित कीजिए। ಯೋಚಿಸ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. आप सोचिए कि मैं विनती करती हूँ। ಯಾರಿಗೂ ಬೇಡಾದಂತ ನನ್ನ ಬದುಕನ್ನು ನೀ ಬಯಸಿದೆ, ಯಾರಿಗೂ ಬೇಡಾದಂತ ನನ್ನ ಬದುಕನ್ನು ನೀ ಬಯಸಿದೆ, ಮಿತಿಯೇ ಇಲ್ಲದ ನಿನ್ನ ಪ್ರೀತಿಯಿಂದ ನನ್ನ ಮೇಲೆತ್ತಿಯೇ ನಿಲ್ಲಿಸಿದೆ, ಮಿತಿಯೇ ಇಲ್ಲದ ನಿನ್ನ ಪ್ರೀತಿಯಿಂದ ನನ್ನ ಮೇಲೆತ್ತಿಯೇ ಯಾರಿಗೂ ಬೇಡದಂತ, ಯಾರಿಗೂ ಬೇಡದಂತ ನನ್ನ ಬದುಕನ್ನು ನೀ ಬಯಸಿದೆ, ಯಾರಿಗೂ ಬೇಡದಂತ ನನ್ನ ಬದುಕನ್ನು ನೀ ಬಯಸಿದೆ, ಮಿತಿಯೇ ಇಲ್ಲದ ನಿನ್ನ ಪ್ರೀತಿಯಿಂದ ನನ್ನ ಮೇಲೆತ್ತಿಯೇ ನಿಲ್ಲಿಸಿದೆ, ಮಿತಿಯೇ ಇಲ್ಲದ ನಿನ್ನ ಪ್ರೀತಿಯಿಂದ ನನ್ನ ಮೇಲೆತ್ತಿಯೇ ನಿಲ್ಲಿಸಿದೆ, ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕಯ್ಯ. ಸೋತು ಹೋದ ಸ್ಥಳಗಳಲ್ಲಿ ನನ್ನ ಮೇಲೆತ್ತಿದೆ,
ಏಸಯ್ಯ ಸೋತು ಹೋದ ಸ್ಥಳಗಳಲ್ಲಿ ನನ್ನ ಮೇಲೆತ್ತಿದೆ ಏಸಯ್ಯ ನೆನಸಾದ ರೀತಿಯಲ್ಲಿ ನಡೆಸುವವನೇ ಕೊನೆಯವರೆಗೂ ನನ್ನ ಜೊತೆಗಾರನೇ ನೆನಸಾದ ರೀತಿಯಲ್ಲಿ ನಡೆಸುವವನೇ ಕೊನೆಯವರೆಗೂ ನನ್ನ ಜೊತೆಗಾರನೇ ಯೇಸುವೇ ನೀ ಸಾಕಯ್ಯ 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 ನನ್ನೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ನನ್ನೇಸುವೇ ನೀ ಸಾಕಯ್ಯ ಇನ್ನೊಂದು ಸಾರಿ ಸೋತು ಹೋದ ಸ್ಥಳಗಳಲ್ಲಿ ಸೋತು ಹೋದ ಸ್ಥಳಗಳಲ್ಲಿ ನನ್ನ ಮೇಲೆತ್ತಿದೆ ಏಸಯ್ಯ ಸೋತು ಹೋದ ಎಲ್ಲ ಸ್ಥಳಗಳಲ್ಲಿ ನನ್ನ ಮೇಲೆತ್ತಿದೆ ಏಸಯ್ಯ ನೆನಸಾದ ರೀತಿಯಲ್ಲಿ ನಡೆಸುವವನೇ ಕೊನೆಯವರೆಗೂ ನನ್ನ ಜೊತೆಗಾರನೇ ನೆನಸಾದ ರೀತಿಯಲ್ಲಿ ನಡೆಸುವವನೇ ಕೊನೆಯವರೆಗೂ ಜೊತೆಗಾರನೇ ಯೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ಕರ್ತನಿಗೆ ಹೇಳಲು ಕೂಡಲಿಲ್ಲ ಯೇಸುವೇ ನೀ ಸಾಕಯ್ಯ ನನ್ನೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ನನ್ನೇಸುವೇ ನೀ ಸಾಕಯ್ಯ ಸಾಕಯ್ಯ ಒಂದು ಕೊನೆ ಸಾರಿ ಯೇಸುವೇ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ನನ್ನೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ನನ್ನೇಸುವೇ ನೀ ಸಾಕಯ್ಯ ಸ್ವಾಮಿ ನಿನ್ನ ಅನ್ಯೋನ್ಯತೆಯಲ್ಲಿ ಬಲವಾಗಿ ನೆಲೆಗೊಳ್ಳಲಿಕ್ಕಾಗುವಂತೆ ಕೃಪೆಯನ್ನು ಕೊಡಬೇಕಪ್ಪ परमेश्वर आपकी सहभागिता में बलशाली और से वास करने के लिए आप कृपा ಕೈ दीजिए ಹಿಡಿದು
हाथ ನೀನು पकड़कर ದಯೆಯಿಂದ ನಡೆಸು. आप दया से चलाइए। ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. आपसे संभव कुछ भी नहीं है। ನಿನ್ನ ಕೃಪೆಯಿಂದ ತುಂಬಿಸಿ आपकी कृपा से ನಿನ್ನ भरकर ಕೈ ಹಿಡಿದು ನಡೆಸಂದ ಬೇಡಿಕೊಳ್ತಾ ಇದ್ದೀನಿ. आप हाथ पकड़कर चलाइए। ನಿನ್ನ ಹಸ್ತ आपका ನಿನ್ನ हस्त ಜನರನ್ನು ನಡೆಸಲಿ. आपके लोगों को चलाए। ಕೃಪೆಯಿಂದ आपका कृपा ನಿನ್ನ से ಜನರನ್ನು ತುಂಬಿಸಿ. आपके लोगों को आप भर ಎಲ್ಲ दीजिए। ಘನತೆ, सारा आदर, ಎಲ್ಲ ಮಹಿಮೆ, सारी महिमा, ಎಲ್ಲ ಸ್ತೋತ್ರ ಸ್ತುತಿಗಳು सारी स्तुति और ನಿನಗೆ धन्यवाद ಸಲ್ಲಿಸ್ತಾ ಇದ್ದೇವೆ. सिर्फ आप ही को हम दे रहे हैं। ಯೇಸುವಿನ ಹೆಸರಲ್ಲಿ ಬೇಡ್ತೇವೆ. यीशु मसीह के नाम में हम मांगते हैं। ಆಮೆನ್.